ಬೀಜೋಪಚಾರ ಮಾಡೋದಕ್ಕೆ ಅದು ಏನು ಮಾಡ್ತಪ್ಪ ಅಂತಂದ್ರೆ ಎಲ್ಲಿ ರೋಗ ಬರ್ತದ ಯಾಕೆ ಸ್ವರ್ಗ ರೋಗ ಬರ್ತದ ಅಥವಾ ನೀವೇನಂತಲ್ಲ ವಿಲ್ಟ್ ಅಂತ ನಾವು ಇಂಗ್ಲೀಷಾಗ ಅಂತೀವಿ ಹೌದಾ ಒಣಗಿ ಹೋಗುತ್ತಲ್ಲ ಯಾಕೆ ಆ ಗಿಡ ಬರೀ ಗಿಡ ಒಣಗಿ ಹೋಗೋರು ಎಲ್ಲಿ ಬೇರು ಕುಳಿತದ ಒಳಗಡೆ ಬೇರು ಕುಳಿತದ ಅದು ರೋಗಕ್ಕೆ ನೀವೇನು ಮಾಡ್ತೀವಿ ಮೆಣಸಿನಕಾಯಿ ಜಾಸ್ತಿ ಬರ್ತದ ಕಡ್ಲೆಗೆ ಜಾಸ್ತಿ ಬರ್ತದೆ ಅಲ್ಲಿ ಒಣಗಿ ತೊಗರಿ ಹತ್ತಿಗೂ ಬರ್ತದ ತೊಗರಿಯಲ್ಲೂ ಅಲ್ಲಿ ಎಲ್ಲಿ ಬರ್ತಪ್ಪ ನೀರು ಜಾಸ್ತಿ ನಿಂದಿರ್ತಾವ ಇಲ್ಲಿ ಅಲ್ಲಿ ತಂಪು ಜಾಸ್ತಿ ಇರ್ತಲ್ಲ ಅಲ್ಲಿ ಬರ್ತದೆ ಪ್ರತಿ ವರ್ಷ ಅಲ್ಲಿ ಬರ್ತದೆ ಅಲ್ಲಿ ಒಣಗಿ ಹೋಗ್ಬಿಡ್ತದೆ ಹೌದಾ ಅದಕ್ಕೆ ಟ್ರೈಕೋಡರ್ಮ ನಾವು ಬೀಜೋಪಚಾರ ಮಾಡಂತ ಹೇಳ್ತೀವಿ ಅಲ್ಲ ಮೇಲಿಂದ ಒಣಗಿ ಅದಾಗ್ತದಲ್ಲ ಸೊ ಅದಕ್ಕೆ ಟ್ರೈಕೋಡರ್ಮ ನಾವು ಏನಂತೀವಿ ಬೀಜೋಪಚಾರ ಮಾಡಿ ಅಂತ ಹೇಳ್ತೀವಿ. ಬೀಜೋಪಚಾರ ಆದ್ಮೇಲೆ ಅವಾಗ ಏನು ಮಾಡ್ತೀವಿ ಆ ಪುಡಿಯಿಂದ ನೀರನ್ನ ಕಲಿಸಿ ಎಲ್ಲೆಲ್ಲಿ ಆಗಿದೆ ಆ ಗಿಡದ ಬೇರಿಗೆ ಹಾಕ್ಬೇಕಂತೀವಿ. ಭಾಳ ಜನ ಏನು ಮಾಡ್ತಾರೆ ಮೇಲೆ ಸ್ಪ್ರೇ ಮಾಡಕ್ಕೆ ಶುರು ಮಾಡ್ತಾರೆ. ಮೇಲೆ ಸ್ಪ್ರೇ ಮಾಡೋದ್ರಿಂದ ಆಗ್ತದೆ ನಮಗೆ ಕಂಟ್ರೋಲ್ ಬರಲ್ಲ. ಅದು ಬರೋಕ್ಕಿಂತ ಮುಂಚೆ ಕಂಟ್ರೋಲ್ ತಗೊಂಡ್ರೆ ಭಾಳ ಸಸ್ತದಲ್ಲಿ ಆಗ್ತದೆ. ಸೊ ಅದೇ ರೀತಿ ಸಸ್ತದಲ್ಲಿ ಈಗ ಕೇಳಿದ್ರೆ ಭೂಮಿದು ಫಲವತ್ತತೆ ಕಡಿಮೆ ಆಗ್ಯದ ಅಂತಂದು ಹೌದಾ. ಈ NPK ಕನ್ಸೋರ್ಷಿಯ ಏನೈತಲ್ಲ ಈ NPK ಕನ್ಸೋರ್ಷಿಯ ಅಂತಂದ್ರೆ ಇದ್ರೊಳಗೆ ನಮಗೆ ಸಾರಜನಕ ಅಂದ್ರೆ ನೈಟ್ರೋಜನ್, ಯೂರಿಯಾ, ಫಾಸ್ಫರಸ್, ಪೊಟ್ಯಾಷ್ ಇದನ್ನ ಭೂಮಿಯಲ್ಲಿ ನಮ್ಮ ಗಿಡಗಳಿಗೆ ಸಿಗುವಂತಹ ಕಾರ್ಯವನ್ನು ಇದು ಮಾಡ್ತದೆ. ಸೂಕ್ಷ್ಮಾಣುಜೀವಿ ನಮ್ಮ ಹತ್ರ ಭೂಮಿಯಲ್ಲಿ ಇರ್ತದ, ಗೊಬ್ಬರ ಇರ್ತದ, ಅದು ನಮಗೆ ಗಿಡಗಳು ಸಿಗೋದಿಲ್ಲ ಕರೆಕ್ಟಾಗಿ, ಅದು ಸಿಗುವಂಥ ಕೆಲಸ ಮಾಡ್ತದೆ. ಆಮೇಲೆ ಸಾರಜನಕ ಯೂರಿಯಾ ಅನ್ನೋದೊಂದು ವಾತಾವರಣದ ಗಾಳಿಯಿಂದ ತೊಗೊಂಡು ಭೂಮಿಗೆ ಆಗ್ತದೆ ಆಯ್ತಾ. ಅದು ನಾರ್ಮಲ್ ಇರ್ತದೆ. ನಾವೇನು ಮಾಡಿದ್ವಿ ಗೊಬ್ಬರ ಮತ್ತು ಎಣ್ಣೆ ಜಾಸ್ತಿ ಹಾಕೋದ್ರಿಂದ ಏನಾದ್ರು ಭೂಮಿಯಲ್ಲಿ ಈ ಸೂಕ್ಷ್ಮಾಣುಜೀವಿಗಳು ಕಡಿಮೆ ಆಗ್ಯಾವ. ಅದಕ್ಕಾಗಿ ನಿಮಗೆ ತೋರ್ಸಕ್ಕೆ ತೊಗೊಂಬಂದಿನಿ. ಇದು ಹಾಕೋದ್ರಿಂದ ಆ ಸೂಕ್ಷ್ಮಾಣುಜೀವಿ ಮತ್ತೆ ಜಾಸ್ತಿ ಆಗ್ತಾವೆ. ಜಾಸ್ತಿಯಾಗಿ ಭೂಮಿಯ ಫಲವತ್ತತೆ ಹೆಲ್ಪ್ ಮಾಡ್ತದೆ. ಇದು ನಮ್ಮ RSKಲ್ಲಿ ಸಿಗ್ತದೆ ಆಯ್ತಾ. ಭಾಳ ಸಸ್ತ ಇರ್ತದ. ಏನು ಇದು 80 ರೂಪಾಯಿ ಈಗ ಓದು ಇಲ್ಲ ಇದು ನಾವು ಭೂಮಿಗೆ ಹಾಕ್ಬೋತಿದ್ವಿ. ಒಂದು ನೀವು ಗೊಬ್ಬರ ಮುಖಾಂತರ ಹಾಕ್ಬೋದು ಅಥವಾ ಎಣ್ಣೆ ಮುಖಾಂತರ ನೀವು ನಾಜಲ್ ತೆಗೆದು ಹಾಕ್ಬೋದು, ಬಡ್ಡಿಗೆ ಬಿಡ್ಬೋದು, ಇಲ್ಲ ತಿಪ್ಪೆ ಗೊಬ್ಬರ ಜೊತೆ ಮಿಕ್ಸ್ ಮಾಡ್ಬೋದು ಆಯ್ತಾ. ಇದು ಮಾಡ್ಕೊಂಡು ತಿಪ್ಪೆ ಗೊಬ್ಬರ ನೀವು ಅದಕ್ಕೆ ಹಾಕಿದ್ರು ನಿಮ್ಗೆ ಹೆಲ್ಪ್ ಆಗ್ತದೆ. ಇದು ಏನಪ್ಪ ಅಂದ್ರೆ ನೀವು ಬಿತ್ತಕ್ಕಿಂತ ಮುಂಚೆನೂ ಮಾಡ್ಬೋದು, ಬಿತ್ತಿದ ಮೇಲೂ ಮಾಡ್ಬೋದು ಆಯ್ತಾ. ನೀವು ಬಿತ್ತಿದ ಮೇಲೆ ಮಾಡಿದ್ರೆ ಭಾಳ ಉಪಯೋಗ. ಅಂದ್ರೆ ನೀರು ತೇವಾಂಶ ಇರ್ಬೇಕು ಮಾಡೋದು ಅಷ್ಟೇ. ಹಾಂ ಎಣ್ಣೆ ತಿಪ್ಪೆ ಗೊಬ್ಬರಿಗೆ ಏನಂತಂದ್ರೆ ಆಟೋಮೆಟಿಕ್ ತೇವಾಂಶ ಇರ್ತದೆ. ನೀವು ಮಾಡಿದ ತಕ್ಷಣ ಅದು ಭೂಮಿಗೆ ಆದ ತಕ್ಷಣ ಆಟೋಮೆಟಿಕ್ ಸೂಕ್ಷ್ಮ ಜೀವಿಗಳು ಬದುಕುವಂತವೆ. ಅದು ನಿಮಗೆ ಒಳ್ಳೆ ಪೋಷಕಾಂಶಗಳು ಸಿಗ್ತದೆ. ಇದು ತಿಪ್ಪೆ ಗೊಬ್ಬರ ಜೊತೆ ಹಾಕುವಂಥದ್ದು ಏನು ಇದು ಎಕರೆಗೆ ಅಂತಂದ್ರೆ ನಾವು 1 ಲೀಟ್ರ್ 1 ಎಕರೆಗೆ ಅಂತ ಹೇಳ್ತೀವಿ. ಬಟ್ ನೀವು ಜಾಸ್ತಿ ಯೂಸ್ ಮಾಡಿದ್ರೆ ಏನೂ ತಪ್ಪಿಲ್ಲ, ಯಾಕಂದ್ರೆ ಇದು ಕೆಮಿಕಲ್ ಅಲ್ಲ. ಮತ್ತೆ ಜಾಸ್ತಿ ಯೂಸ್ ಮಾಡಿದ್ರೆ ಏನೂ ತಪ್ಪಿಲ್ಲ. ನಿಮ್ಮ ಭೂಮಿ ಏನೈತಲ್ಲ ಭಾಳ ಫಲವತ್ತತೆ ಇಲ್ಲಪ್ಪ ಅಂತಂದಾಗ ನೀವು ಜಾಸ್ತಿ ಯೂಸ್ ಮಾಡ್ಬೋದು. ಅದು 1 ಲೀಟ್ರ್ ಸಾಕು. ನಿಮ್ಗೇನಪ್ಪ ಅಂದ್ರೆ ಅಲ್ಲಿ ಒಂಥರ ಹಾಲಿಗೆ ಮೊಸರು ಎಪ್ಪ ಹಾಕಿದಾಗ ಸೊ ನಿಮ್ಗೆ ಏನಂದ್ರೆ ಮಕ್ಕಳು ಬೆಳ್ಕೊಂಡ್ಬಿಡ್ತಾವೆ ತಂತಾನೆ. ಅವು ಅದ್ರೊಳಗೆ ಜೀವಿ ಇರ್ತಾವೆ, ಬದುಕುತ್ತಾವೆ. ಮತ್ತೆ ಮಿಕ್ಸ್ ಮಾಡೋಂಗಿಲ್ಲ. ಇದು ಒಂದು ನಿಮ್ಗೆ ಒಳ್ಳೆ ಉಪಯೋಗ ಅಂತದ್ದು. ಈಗ ಹತ್ತಿ ಬೀಜ ಬಂದಾಗ ಬೀಜವನ್ನು ಯಾವಾಗ ತೊಗೋಬೇಕಂದ್ರೆ ನಾವು ಮಳೆ ಬಂದಾಗ ತೊಗೋಬೋದು, ಭಾಳ ಮೊದಲೇ ತೊಗೋಬೇಕು ಆಯ್ತಾ. ಅವಾಗ ಏನಾಗುತ್ತೆ ನಿಮಗೆ ಯಾವ ಬೇಕು ಬೀಜ, ನಿಮ್ಗೆ ಗೊತ್ತಿರುವಂಥ ಬೀಜ. ನಾನು ಹಾಕಿದ್ನಪ್ಪ ಒಳ್ಳೆದಿತ್ತು, ಭಾಳ ವರ್ಷದಿಂದ ಗೊತ್ತದ ನನಗೆ ಅಂತ ಬೀಜಗಳನ್ನ ಹಾಕಿ. ಹೊಸದು ಯಾವುದೋ ಬಂದಿದೆ ಅದನ್ನು ಹಾಕಕ್ಕೆ ಹೋಗ್ಬೇಡಿ. ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಹಾಕಕ್ಕೆ ಹೋಗ್ಬೇಡಿ. ಅದು ನಾನಂದ್ರೆ ಒಂದು 5 ಎಕರೆ ಐತಪ್ಪ, ಒಂದು ಎಕರೆ ಟ್ರಯಲ್ ಮಾಡ್ತೇವೆ ಅಂತಂದ್ರೆ ಒಂದು ಯಾವುದೋ ಪ್ಯಾಕೆಟ್ ಟ್ರಯಲ್ ಮಾಡಿ 1 ವರ್ಷ 2 ವರ್ಷ ಚೆಕ್ ಮಾಡ್ರಿ 1 ಎಕರೆಗೆ ಹಾಕಿ. ಅದು ಚೆನ್ನಾಗಿ ಬಂದರೆ ಅವಾಗ ಎಲ್ಲ ಎಕರೆಗೆ ಹಾಕ್ತೀವಿ. ನೀವೇನು ಮಾಡ್ಬಿಡ್ತೀರಿ ಹೊಸದು ಬಂದು ಹೊಸದನ್ನು ಎಲ್ಲ ಎಕರೆಗೆ. ಆಮೇಲೆ ಔಷಧ ನೀವು ತೊಗೊಳಕ್ ಹೋದಾಗ ನಿಮಗೆ ಮಾತಾಡೋ ಪುರ್ಸತ್ತಿರೋದಿಲ್ಲ. ಮಳೆ ಬಂದ್ರೆ ಬೀಜ ಯಾವ್ದು ಸಿಕ್ಕು ತೊಗೊಂಬರೋ, ನೀವು ಬೇಕಾದ್ರೂ ಕೊಡಂಗಿಲ್ಲ ಅವ್ರು ಆ ಟೈಮ್ಗೆ ಎಲ್ಲ ರಶ್ ಇರೋದ್ರೆ ಯಾವ್ದು ಕೊಟ್ಬಿಡ್ತಾರೆ. ಯಾವ್ದು ಬಿಲ್ ಸರಿ ಇಲ್ಲ ಅಂತ ಹೇಳ್ತೀರಿ. ಸಡನ್ ಆಗಿ ಯಾವ್ದು ಇಂಟ್ರೆಸ್ಟ್ ಹಾಕಿದ್ದು ಅದನ್ನು ಕೊಟ್ಟರೆ ತಿಳ್ಕೊಡ್ರಿ, ಗೊತ್ತಾಗಂಗಿಲ್ಲ. ಬಿಲ್ ತೊಗೊಳಕ್ಕಾಗಲ್ಲ, ಬಿಲ್ ಕಂಪಲ್ಸರಿ ತಗೋಬೇಕು. ಆದಷ್ಟು ಕರ್ನಾಟಕದಲ್ಲಿ ತೊಗೊಳ್ರಿ, ಆಂಧ್ರದಲ್ಲಿ ಹೋಗಕ್ಕೆ ಹೋಗಬೇಡಿ. ಯಾಕಪ್ಪ ಅಂತಂದ್ರೆ ನಿಮ್ಗೆ ಏನು ಬಿಲ್ ಸಮಸ್ಯೆ ಐತಂದ್ರೆ ಕರ್ನಾಟಕದಲ್ಲಿ ನಾವು ಕ್ವಾಲಿಟಿ ಇನ್ಸ್ಪೆಕ್ಟರ್ ಇರ್ತೀವಿ, ನಾವು ಮಾತಾಡೋಕ್ಕಿರ್ತೀವಿ, ಅಂಗಡಿ ಮಾತಾಡ್ಬೋದು. ಆಂಧ್ರದಲ್ಲಿ ನಮಗೆ ಅದನ್ನು ಭಾಳ ಕಷ್ಟ ಆಗ್ತದೆ. ಕಾನೂನಾತ್ಮಕವಾಗಿ ಏನು ಮಾಡೋಕ್ಕಾಗೋದಿಲ್ಲ, ಅದು ಭಾಳ ಕಷ್ಟ ಆಗ್ತದೆ. ಸೊ ಮತ್ತು ಕೋರ್ಟ್ಗೆ ಹೋಗೋಕ್ಕೆ ಭಾಳ ಸಮಸ್ಯೆ ಇದೆ. ಸೊ ಹಾಗಾಗಿ ನೀವು ಈ ಥರ ಮಾಡಿದ್ರೆ ಭಾಳ ಒಳ್ಳೆಯದು. ಇದನ್ನ ಬೀಜ ಏನಪ್ಪ ಅಂದ್ರೆ ನೀವು ಅಡ್ವಾನ್ಸ್ ಆಗಿ 1-1.5 ತಿಂಗಳು ಮುಂಚೆ ತಗೋಬೇಕು. ಈಗ ಏಪ್ರಿಲಾಗಿ ಶುರು ಆಗ್ಬಿಡ್ತದೆ, ಮುಂದಿನ ತಿಂಗಳ ಬೀಜಗಳು ಸ್ಟಾಕ್ ಬರೋಕ್ಕೆ ಶುರು ಆಗ್ತದೆ. ನಿಮಗೆ ಯಾವ ಕಂಪ್ನಿಗಳು ಚೆನ್ನಾಗಿ ಅನ್ಸಿದಾವ, ನಿಮ್ಮ ಭೂಮಿ ಯಾವ ಚೆನ್ನಾಗೈತೆ ಅದನ್ನೇ ತಾನು. ಆಮೇಲೆ 1 ಪ್ಯಾಕೆಟು 1 ಎಕರೆ, ಇದು ನೆನ್ಪಿಟ್ಬೇಕು. 1 ಎಕರೆ ಆಯ್ತಾ. ಪ್ಲಸ್ 125 ಗ್ರಾಮ್ ಇರ್ತದೆ ಆಯ್ತಾ. ಅದು 1 ಪ್ಯಾಕೆಟ್ 1 ಎಕರೆ. ಎದಕ್ಕೆ ಪ್ಯಾಕೆಟ್ ಮಾಡಿರ್ತದೆ 1 ಎಕರೆಗೆ ರೈತರು ಗೊತ್ತಾಗಲ್ಲ ಕಾರಣಕ್ಕೆ ಎಷ್ಟು ಬೇಕಂತ 1 ಪ್ಯಾಕೆಟ್ ಮಾಡಿರ್ತಾರೆ
ನೀವು ಯಾವುದೇ ತಂಬರು ಒಂದು ಪ್ಯಾಕೆಟ್ ಕೊಟ್ಟಿರ್ತಾರೆ ಬೀಜ, ಆಯ್ತಾ. ಇಲ್ಲಿ ಸಮಸ್ಯೆ ಏನಾಗುತ್ತೆ, ಅಲ್ಲ ಇರಲಿ 2-3 ಇರಲಿ ಕಾಮನ್. ಸಮಸ್ಯೆ ಏನಾಗುತ್ತೆ, ಒಂದು ನೀವು ಒಂದಕ್ಕೆ 2 ಪ್ಯಾಕೆಟ್ ಆಗಿದ್ರೆ ರೊಕ್ಕ ಜಾಸ್ತಿ ಆಯ್ತು, ಡಬಲ್ ಆಯ್ತು, ಆಯ್ತಾ, ತಂದಿದ್ದು ವೇಸ್ಟ್ ಆಯ್ತು. ಎರಡನೇದಾಗಿ ಸಮ ಬೆಳೆ ಅಂದರೆ, ಸಮ ಬೆಳೆ ಅಂತಂದರೆ 3 ಫೀಟ್ ಮಿನಿಮಮ್ ಸಾಲಿಂದ ಸಾಲಿಗೆ ಇರ್ಬೇಕು, ಆಯ್ತಾ. 3.3 ಇದ್ರೂ ಒಳ್ಳೇದು, 3ಕ್ಕಿಂತ 3.5 ಇದ್ರೂ ಒಳ್ಳೇದು, ಆಯ್ತಾ. ಗಿಡದಿಂದ ಗಿಡಕ್ಕೆ 2 ಫೀಟ್ ಇರ್ಬೇಕು. ಇಲ್ಲಿ ನಾವೇನ್ ಮಾಡ್ಬಿಡ್ತೀವಿ, ಗೇಡಿಗೆ ಒಂದು ಮಾಡ್ಬಿಡ್ತೀವಿ. ಕೇಳಿಲ್ಲ ನೀನು ಏನು ಮಾಡಿಯಾ, ಎಲ್ಲ ರೈತರು ಅದೇನು ಮಾಡ್ತಾರೆ ಎಲ್ಲರಿಗೂ ಗೊತ್ತದ. ನಾ ಹೇಳೋದು ಕೇಳ್ರಿ, ಅದನ್ನು ಫಾಲೋಅಪ್ ಮಾಡಿರಿ. ನೀವು ಮಾಡಿಲ್ಲ, ಅದಾಗಿಲ್ಲ ಅಂತಂದ್ರೆ ಅವನ್ನ ಕೇಳ್ರಿ, ಆಯ್ತಾ. ಇದು ನೀವು ಮಾಡೋದಂತಲ್ಲ, ಇಲ್ಲಿ ಬೀಜ ಕೊಟ್ಟಾರ ಯಾರು, ಕಂಪ್ನಿಯವ್ರು. ಅಲ್ಲಲ್ಲ, ಸೃಷ್ಟಿ ಮಾಡಿದಾರ ಕಂಪ್ನಿಯವರು. ಆ ಕಂಪ್ನಿಗೆ ಲೈಸೆನ್ಸ್ ಕೊಟ್ಟವ್ರು ಯಾರು, ಸರ್ಕಾರ. ಸರ್ಕಾರ ಏನು ಹೇಳುತ್ತೆ ಅದನ್ನು ನಾವು ಮಾಡೋಗೋದಿಲ್ಲ. ಸರ್ಕಾರ ಏನು ಕೇಳ್ತಪ್ಪ, ಸೈಂಟಿಸ್ಟ್ಗಳು ಏನು ಹೇಳ್ತಾರೆ ಅದು ಕೇಳ್ತದೆ. ಸೈಂಟಿಸ್ಟ್ಗಳು, ಕಂಪನಿ, ಸರ್ಕಾರ ಸೇರಿ ಎಷ್ಟು ಹಾಕಿದರೆ ಇಳುವರಿ ಭಾಳ ಚೆನ್ನಾಗಿ ಬರುತ್ತೆ ಅನ್ನೋದು ಅವರು ಲೆಕ್ಕ ಮಾಡಿ ಒಂದು ಪ್ಯಾಕೆಟ್ ಮಾಡಿರ್ತಾರೆ. ನಾನು 4 ಪ್ಯಾಕೆಟ್ ಹಾಕಿದ ತಕ್ಷಣ ನಾಶ ಹೇಳಲ್ಲ. ಅವರು ಕೊಟ್ಟರೆ ಅದಕ್ಕಪ್ಪ ಅಂದರೆ ನಮ್ಗೆ ಅದು ಏನಪ್ಪ ಅಂದರೆ ಎಲ್ಲೆಲ್ಲಿ ಗ್ಯಾಪ್ ಆಗುತ್ತೆ, ಗ್ಯಾಪಲ್ಲಿ ಇನ್ನೊಂದ್ಸಲ ನೀವು ಫಿಲ್ ಮಾಡಿರಿ ಅಂತ ಒಂದು ಅಷ್ಟೇ. ಅದು ಬಿಟ್ಟು ನೀವು 2 ಪ್ಯಾಕೆಟ್ 4 ಜನ ಜಾಸ್ತಿ ಒಂದೇ ರೂಮ್ನ ತುರುಕಿದ ತಕ್ಷಣ ಬರ್ತಂದ್ರೆ ಇಲ್ಲ. ಇಲ್ಲಿ ಏನಾಗುತ್ತೆ ಅಂತ ಹೇಳ್ತೀನಿ. ಮತ್ತೆ ಇಲ್ಲೆಲ್ಲ ಉತ್ತರ ನಿಮ್ಗೆ ಸಿಗ್ತದೆ. ಲಾಸ್ಟ್ ಡೌಟ್ ಕೇಳುವಂತ್ರಿ. ಒಂದು ನೀವು ಡಿಸ್ಟೆನ್ಸ್ ಇಷ್ಟು ದೂರ ಇಟ್ಟಾಗ ಗಾಳಿ ಬೆಳಕು ಚಂದ ಆಡ್ತದೆ, ಆಯ್ತಾ. ಗಾಳಿ ಬೆಳಕು ಚಂದ ಆಡಿದಾಗ ದ್ವಾಮಿ, ಹುಳ, ಗಿಡ ಕಾಟಗಳು ಸ್ವಲ್ಪ ಕಡಿಮೆ ಆಗ್ತವೆ. ಗಾಳಿ ಬೆಳಕು ಚಂದ ಆಡಿದಾಗ ಗಿಡಗಳಿಗೆ ಶಕ್ತಿ ಜಾಸ್ತಿ ಬರ್ತದೆ. ಆಮೇಲೆ ಗೊಬ್ಬರ ಏನೈತಲ್ಲ, ಹತ್ರ ಇದ್ದಾಗ ಏನಾಗುತ್ತೆ, ಒಬ್ರಿಗೊಬ್ರು ಕಚ್ಚಾಡ್ದಂಗೆ ಅದು. ನಿನ್ನ ಊಟ ನಾ ಕಸ್ಕ, ನನ್ನ ಊಟ ನೀ ಕಸ್ಕಂತ. ಒಳಗಡೆ ಬೇರು ಜಗಳ ಆಡ್ತಾವೆ, ಮೇಲೆ ಒಂದಿಲ್ಲ, ಮೇಲಿನ ಜಗಳ ಆಡ್ತಾವೆ, ಒಳಗಡೆ ಬೇರು ಜಗಳ ಆಡ್ತಾವೆ. ಬೇರು ಜಗಳ ಆಡಿದಾಗ ಅಂತಂದರೆ ಊಟ ಸಮ ಪ್ರಮಾಣದಲ್ಲಿ ಹೋಗೋದಿಲ್ಲ, ಗಿಡಗಳೆಲ್ಲ ಕರೆಕ್ಟಾಗಿ ತಾಕತ್ತು ಬರೋಂಗಿಲ್ಲ, ಆಯಿತಾ. ಆಮೇಲೆ ಗಿಡ ಉದ್ದು ಹೋಗುತ್ತೆ, ಅಂಗ್ಲ ಹೊಡೆಯಂಗಿಲ್ಲ. ಹತ್ತಿ ಗಿಡ ನೀವು ಜಾಸ್ತಿ ಉದ್ದನೇ ನೋಡೋದು, ನೀವು ಅಂಗ್ಲ ಬರೋಂಗಿಲ್ಲ. ಮನುಷ್ಯನಿಂದ ಜಾಸ್ತಿ ತಪ್ಪು. ನೀವು ಮನುಷ್ಯನಿಂದ ಐತು ಅಂದರೆ ಅಲ್ಲಿ ತಪ್ಪು ಬೆಳೆಯೋದು ಅಂತ ಇರ್ತದೆ, ಆಯಿತಾ. ಅಗಲ ಬರಬೇಕು. ನಾ ಹೇಳೋದೆಲ್ಲ ಉತ್ತರ ನಿಮ್ಗೆ ಸಿಕ್ಕಿರ್ತದ. ಲಾಸ್ಟಿಗೆ ಇದು ಸಿಕ್ಕಿಲ್ಲ ಅಂದ್ರೆ ಮತ್ತೆ ಕ್ವಶನ್ ಕೇಳೋದು. ಗಿಡ ಹತ್ತಿದು ಒಂದು ಅಂಗ್ಲ ಹಿಂಗೆ ಬರ್ತಲ್ಲ, ಒಂದು ಹಿಂಗೆ ಬರ್ತಲ್ಲ, ಒಂದು ಹಿಂಗೆ ಗಂಟೆ ಹೊಡೆದ ತಕ್ಷಣ ಅದಕ್ಕೆ ಇನ್ನೊಂದು ಬರಬೇಕು. ಆ ಕೊಲ್ಲಿಗೆ ಬಂತಲ್ಲ, ಮತ್ತೆ ಇನ್ನೊಂದು ಕೊಲ್ಲಿಗೆ ಮತ್ತೆ ಕೊಲ್ಲಿ ಬರ್ಬೇಕು. ಏನು 3ನೇ ಕೊಲ್ಲಿ ಅಲ್ಲೇ ನೋಡಿರ್ತೀವಿ, ಎಲ್ಲ ಕಡೆ ಗಿಡ ನೋಡಲ್ಲ ನೀವು. ಈ 3ನೇ ಕೊಲ್ಲಿ 4ನೇ ಕೊಲ್ಲೆ ಬರ್ಬೇಕು. ಒಂದು ಕೊಲ್ಲಿಗೆ, ಈ ಕೊಲ್ಲಿಗೆ ಮತ್ತೆ ಕೊಲ್ಲೆಗಳು, ಆ ಕೊಲ್ಲಿ ಮತ್ತೆ ಕೊಲ್ಲಿ, ಇನ್ನೊಂದು ಕೊಲ್ಲಿ ಬರ್ಬೇಕು. ಇದು ಬಂತಂದ್ರೆ ಇನ್ನು ಹತ್ತಿ ಗಿಡ ಕರೆಕ್ಟಾಗಿ ಬೆಳೆದಂತ ಅರ್ಥ. ಇದು ಬಂದಾಗ ಸುಮಾರು 80ರಿಂದ 120 ಕಾಯಿ ಒಂದು ಗಿಡಕ್ಕೆ ಬರುತ್ತೆ. ಒಂದು ಗಿಡ ಇಷ್ಟು ಬರುತ್ತೆ. ಆಮೇಲೆ ನೀವು ಹೈಟ್ ಆದಾಗ ಎಣ್ಣೆ ಗಿಡ ಹೊಡೆಯೋಕ್ಕೆ ಸಮಸ್ಯೆ ಆಗ್ತದೆ. ಹುಳಗಳು ಹೈಟ್ ಆದಾಗ ಕೆಳಗಡೆ ದ್ವಾಮಿಗಳು ಜಾಸ್ತಿ ಆಗ್ತವೆ, ಕೆಂಪು ಜಾಸ್ತಿ ಆಗ್ತದೆ. ಕೆಂಪಾದಾಗ ನೀವೇನು ಮಾಡ್ತೀರಿ, ಯಾವುದೇ ಎಣ್ಣೆ ಹೊಡಿತೀರಿ, ಅದರಲ್ಲಿ ಮೇನು ಕೆಂಪಾದಾಗ ಏನಾಗುತ್ತೆ, ಮೆಗ್ನೀಷಿಯಂ ಕಡಿಮೆ ಆಗ್ತದೆ. ಮೆಗ್ನೀಷಿಯಂ ಸಲ್ಫೇಟ್ ಏನದಂದರೆ ನಮ್ಮ ಭೂಮಿಯಲ್ಲಿ ಭಾಳ ಕಡಿಮೆ ಆಗ್ಬಿಟ್ಟದೆ. ಅದಕ್ಕೆ ಅದು ಗೊಬ್ಬರ ಜೊತೆಗೆ ಅನ್ನೋದು 10 kg 1 ಎಕರೆಗೆ ಮೊದಲೇ ಗೊಬ್ಬರ ಜೊತೆಗೆ ಮೆಗ್ನೀಷಿಯಂ ಅಂತ ಸಿಗ್ತದೆ. ಆ ಪುಡಿನ ಹಾಕ್ಬೋದು. ಯಾರ್ಯಾರು ಕೆಂಪು ರೋಗ ನಮ್ಗೆ ಬರ್ತಂದು ಗೊತ್ತದಲ್ಲ, ಅವರೆಲ್ಲ ಹಾಕ್ಬೋದು ಅಡ್ವಾನ್ಸ್ ಆಗಿ. ಬಿತ್ತೋ ಟೈಮ್ಗೆ ಹಾಕ್ಬೋದು. ಬಿತ್ತೋ ಟೈಮ್ಗೆ ಹಾಕ್ಲಾರ್ದವ್ರು ಕೆಲವೊಬ್ರು ಏನೋ 1.5 ತಿಂಗಳಿಗೆ ಹಾಕ್ತಾರೆ. 1.5 ತಿಂಗಳಿಗೆ ಗೊಬ್ಬರದ ಕೊಡ್ಬೋದು, ಆಯಿತಾ. ಸಮ ಪ್ರಮಾಣ ಗೊಬ್ಬರ ಕೊಡೋದು ಭಾಳ ಇಂಪಾರ್ಟೆಂಟ್. ಏನು ಮೆಗ್ನೀಷಿಯಂ ಏನು ಭಾಳ ಸಸ್ತ ಇರ್ತದೆ, ಜಾಸ್ತಿ ಇರಲ್ಲ. ಏನು ಅದು ಪ್ರಾಮ್, ಒಂದು ಪ್ರಾಮ್ ಬರ್ತದ, ಇನ್ನೊಂದು ಸೆಟ್ರೈಟ್ ಅಂತ ಬರ್ತದ, ಇನ್ನೊಂದು ಜಿಪ್ಸಮ್ ಅಂತ ಬರ್ತದ. ಇದು ಸೌಳು ಭೂಮಿಗೆ ನೀವು ಹೇಳ್ತೀರಿ. ಜಿಪ್ಸಮು ಮತ್ತು ಸೆಟ್ರೈಟ್ ಅಂತ ಬರ್ತದ. ಇದನ್ನ ನೀವು ಸೌಳು ಭೂಮಿಗೆ ಅದು ಹಾಕೊಂಡ್ರೆ ನಿಮಗೆ ಮಣ್ಣು ಮೆತ್ತಗಾಗ್ತದೆ, ಮೊಳಕೆ ಚೆನ್ನಾಗಿ ಹೊಡಿತದೆ, ಆಯ್ತಾ. ಅಲ್ಲ ಬೇರೆ ಯಾವ ನಮ್ಮ ಹತ್ರ ಜಿಪ್ಸಮ್ ಬಂದಿತ್ತು, ಆಯ್ತಾ. ಮತ್ತೆ ಮುಂದೆನೂ ಬರುತ್ತೆ. ಬಂದಾಗ ತೊಗೋಬೇಕು. ಇಲ್ಲಪ್ಪ ಅಂದ್ರೆ ಹೊರಗಡೆ ಸೆಟ್ರೇಟ್ ಅಂತ ಸಿಗ್ತದೆ. ಒಂದು 550 ರೂಪಾಯಿ ಒಂದು ಚೀಲ ಸಿಗ್ತದೆ. 550 ರೂಪಾಯಿ 600 ರೂಪಾಯಿ ಒಂದು ಚೀಲ, 1 ಎಕರೆ ಸಾಕು. ನಮ್ಮದು ಜಿಪ್ಸಮ್ ಹಾಕ್ಬೇಕಾದ್ರೆ ಮಿನಿಮಮ್ ಒಂದು 3 ರಿಂದ 4 ಚೀಲ ಹಾಕ್ಬೇಕಾಗ್ತದೆ. ಅಂದ್ರೆ ಜಾಸ್ತಿ ಸವಳಿತ್ತು ಅದು. ಮತ್ತೆ ನಾವು ಮಣ್ಣು ಪರೀಕ್ಷೆ ಮಾಡಿಸಿದ್ರೆ, ಮಣ್ಣು ಪರೀಕ್ಷೆ ಮಾಡಿಸಿ ನಿಮ್ಗೆ ಕರೆಕ್ಟಾಗಿ ಎಷ್ಟು ಹಾಕೋದು ಗೊತ್ತಾಗ್ತದೆ. ನಾವು ಹೆಂಗೆ ಬ್ಲಡ್ ಟೆಸ್ಟ್ ಮಾಡ್ತೀವಿ, ಅದನ್ನು ಮಣ್ಣು ಪರೀಕ್ಷೆ ಮಾಡಿದ್ರೆ ಎಕ್ಸಾಕ್ಟ್ಲಿ ಇದ್ರೊಳಗೆ ಏನು ಕಡಿಮೆ ಆಗ್ಯದ, ಎಷ್ಟು ಹಾಕಬೇಕು ಅಂತ ಅದ್ರೊಳಗೆ ಪ್ರಮಾಣ ಬರೆದಿರ್ತಾರೆ. ಅದನ್ನು ನೀವು ಹಾಕಿದ್ರೆ ಭಾಳ ಒಳ್ಳೇದು. ಪ್ರಾಮ್ ಅಂತ ನಮ್ಮ ಹತ್ರ ಸಿಗ್ತದೆ. ಪ್ರಾಮ್ ಅಂತಂದ್ರೆ ಫಾಸ್ಫರಸ್ ರಿಚ್ ಆರ್ಗಾನಿಕ್ ಮ್ಯಾನ್ಯೂರ್ ಅಂತಂದು, ಅಂದರೆ ಏನು DAP ಅಂಶ ಐತಲ್ಲ, DAP ಅಂಶದ ಅರ್ಧದ ಅಂಶ ಇದ್ರೊಳಗೆ ಇರ್ತದೆ. ಇದು ನಿಮಗೆ ತಿಪ್ಪೆ ಗೊಬ್ಬರ ಇದೆ, ಎಳ್ಳು ಗೊಬ್ಬರ ಆದಂಗೆ ಆಗ್ತದೆ. ಜೊತೆಗೆ ನಿಮಗೆ ಫಾಸ್ಫರಸ್ ಸಿಗ್ತದೆ ಭೂಮಿಗೆ. ಇದು ಏನಪ್ಪ ಅಂದ್ರೆ ಗಿಡಕ್ಕೆ ಜಲ್ದಿ ಸಿಗ್ತದೆ. ಆಮೇಲೆ ಈ DAP ಅನ್ನೋದೈತಲ್ಲ, ಬಿತ್ತೋ ಟೈಮಿಗೆ ಕಂಪಲ್ಸರಿ ಹಾಕ್ಬೇಕಾಗ್ತದೆ. ಹಾಕ್ಲೇಬೇಕು, ಭಾಳ ಒಳ್ಳೇದು. ಹಾಂ,
ಆಮೇಲೆ ಹತ್ತಿ ಗೊಬ್ಬರಕ್ಕೆ ಬಂದಾಗ ಕಾಂಪ್ಲೆಕ್ಸ್ ಸಿಗುತ್ತೆ 20-20 ಜಾಸ್ತಿ ಆಗ್ತದೆ, ಕಡಿಮೆ ಮಾಡ್ರಿ. 10-26 ಆಗ್ತದೆ ಹತ್ತಿ ಗೊಬ್ಬರಕ್ಕೆ, ಎಸ್ಪೆಷಲಿ ಭಾಳ ಕರೆಕ್ಟಾಗಿ ಗೊಬ್ಬರ ಸೂಟ್ ಆಗ್ತದೆ. ಯೂರಿಯಾ 10-26-26 ಇವಂತೂ 10-26-26 3 ಅಂಶ ಸಿಗ್ತದೆ. ಯೂರಿಯಾ ಅಂದ್ರೆ ಎನ್ ಅಂದ್ರೆ ನೈಟ್ರೋಜನ್ ಅಂತೀವಿ, ಸಾರಜನಕ ನೀವು ಯೂರಿಯಾ ಅಂತ ಹೇಳ್ತೀವಿ, ಫಾಸ್ಫರಸ್, ಪೊಟ್ಯಾಶ್. ಆಯ್ತಾ? ಇಲ್ಲಿ ಏನಾಗುತ್ತೆ, ರೊಕ್ಕ ಕಡಿಮೆ ಇಲ್ಲ, ಅದಕ್ಕೆ ಒಂದು ಲೆಕ್ಕಾಚಾರ ಮಾಡಿ ತೋರಿಸಿ ನಾನು. ಎಲ್ಲ ಲೆಕ್ಕಾಚಾರ ಒಂದೇ ಬರ್ತದೆ, ಕಾಂಪ್ಲೆಕ್ಸ್ ಹಾಕಿದ್ರೆ ಅಷ್ಟೇ ಬರ್ತದೆ. ಯಾಕಂದ್ರೆ ನಾವು ತಿನ್ಬೇಕಾದ್ರೆ ಊಟ ಐತಲ್ಲ, ಒಳಗಡೆ ಏನು ಶಕ್ತಿ ಐತೆ ಅದು ಇಂಪಾರ್ಟೆಂಟ್. ಮೇಲೆ ನಾವು ಡಾಣಿ ಕೊಟ್ಟರೆ ಹಿಡ್ದಪ್ಪ, ಡಾಣಿ 5 ರೂಪಾಯಿ ಕೊಟ್ಟು ಹಿಡ್ದಪ್ಪ ಚಿಪ್ಸ್ ಕೊಡ್ತಾರಂತಂದ್ರೆ ಶಕ್ತಿ ಬರುತ್ತಾ? ಹಂಗ ಗೊಬ್ಬರದಲ್ಲಿ ಲೆಕ್ಕಾಚಾರ ಹೆಂಗಿರ್ತಂದ್ರೆ 10 ಆಯ್ತಾ, 26 ಎಷ್ಟಾಯ್ತು? 52 + 62 ಆಯ್ತು. 20-20 ತಗೋದು, 20-25 40 ಆಯ್ತು. ಆಯ್ತಾ? 0-13 ಆಯ್ತಾ, ನಮ್ಗೆ ಬೇಕಾಗಿಲ್ಲ ಅಲ್ಲಿ, ಅಂದರೆ ಅಷ್ಟು ಅಂಶ ಬೇಕಾಗಿಲ್ಲ. ಎಣ್ಣೆ ಕಾಳುಗಳಲ್ಲಿ ಬೇಕದು ಸಲ್ಫರ್. ಸೊ ನಮಗೆ ಇಲ್ಲಿ 40 ಸಿಕ್ತು. ಕಾಂಪ್ಲೆಕ್ಸ್ ತಗೊಂಡು 40 ಆಯ್ತು. ಇಲ್ಲಿ ಎಷ್ಟಾಯ್ತು? 62 ಆಯ್ತು. ಎಷ್ಟಾಯ್ತು ಒಳಗಡೆ ಶಕ್ತಿ? 62. ಹಾಂ, ಇದು ಲೆಕ್ಕ ಹಾಕಿ. ನೀನು 1.5 ಕಾಂಪ್ಲೆಕ್ಸ್ ಹಾಕಿದಾಗ ನಿನಗೆ ಇದು ಪ್ರಮಾಣ ಆದರೂ ಸಿಗಲ್ಲ. ಮತ್ತು ಪೊಟ್ಯಾಶ್ ಸಿಗಲ್ಲ ಇದ್ರೊಳಗೆ. ಪೊಟ್ಯಾಶಿಯಂ ಸಪ್ರೇಟ್ ಗೊಬ್ಬರ ತಗೋಬೇಕಾಗ್ತದೆ, ಮ್ಯೂರೇಟ್ ಆಫ್ ಪೊಟ್ಯಾಶ್. ಹಾಂ, ಮತ್ತೆ ಅದು 15-14 ರೂಪಾಯಿ. ಆಯ್ತಾ? ಇಲ್ಲಿ ಇದು ಏನಾಗುತ್ತೆ, ಈಗ ನಿಮ್ಗೆ ಅರ್ಥ ಆಯ್ತಲ್ಲ, ಇದು ಗೊಬ್ಬರ ಒಳಗಿರೋ ಶಕ್ತಿ ಜಾಸ್ತಿ ಇಂಪಾರ್ಟೆಂಟ್. ಇಲ್ಲಿ ಹೇಳ್ತೀನಿ, ಇಲ್ಲಿ 10-26 ಎದಕ್ಕೆ ಹತ್ತಿಗೆ ಭಾಳ ಒಳ್ಳೆ ಗೊಬ್ಬರ ಅಂತಂದಾಗ 3 ಪ್ರಮಾಣದ ಕರೆಕ್ಟಾಗಿ ಸಿಗ್ತದೆ. ಹತ್ತಿಗೆ 72 ಅಂದ್ರೆ 76-32 ಸಿಗ್ಬೇಕಾಗ್ತದೆ. ಆಯ್ತಾ? ಇದು ಸಮ ಪ್ರಮಾಣದಲ್ಲಿ ಸಿಕ್ಕಾಗ ನಿಮಗೆ ಗಿಡದಲ್ಲಿ ಪೂರ್ಣ ಶಕ್ತಿ ಸಿಗ್ತದೆ. ಪೂರ್ಣ ಶಕ್ತಿ ಸಿಕ್ಕಾಗ ಹುಳಗಳಿಗೆ ಹೋರಾಡೋ ಶಕ್ತಿನೂ ಸಿಗ್ತದೆ, ಕಾಯಿ ಬರೋದು ಚೆನ್ನಾಗ್ತದೆ. ಇಲ್ಲಿ ಹಾಕ್ಬೇಕಂತ ನೋಡ್ರಿ, ಫಸ್ಟ್ ಗೊಬ್ಬರ ಏನಾದರೂ ಬಿತ್ತುವಾಗ ಹಾಕಂಗಿತ್ತಂದ್ರೆ ನಾವು ಡಿ ಎ ಪಿ ಹಾಕಿದ್ರೆ ಸಾಕಂತೀವಿ. ಆಯ್ತಾ? ಜಾಸ್ತಿ ಯೂರಿಯಾದ ಅವಶ್ಯಕತೆ ಇಲ್ಲ. ಆಯ್ತಾ? ಹಾಕಿದ್ರೆ ಅರ್ಧ ಚೀಲ ಯೂರಿಯಾ ಹಾಕೋಬಹುದು ಬಿತ್ತೋದ್ರಲ್ಲಿ. ಆಯ್ತಾ? ಎರಡನೇ ಗೊಬ್ಬರ ಅಂತ 10-26 ನಿಮ್ಗೆ ಎರಡನೇ ಗೊಬ್ಬರ ಸ್ವಲ್ಪ ಜಾಸ್ತಿ ಹಾಕೋದು. ಹೌದಾ? ಎರಡನೇ ಗೊಬ್ಬರದಲ್ಲಿ 10-26 2 ಚೀಲ ಹಾಕ್ಬೇಕು. ಆಯ್ತಾ? 1 ಚೀಲ ಯೂರಿಯಾ ಹಾಕ್ಬೇಕು. ಹಾಂ, ಆಮೇಲೆ ಹೂವಾಡ ಹಂತದಲ್ಲಿ ಆಯ್ತಾ, ನೀವು 1 ಚೀಲ, ಆಯ್ತಾ, 1 ಚೀಲ 10-26 ಅರ್ಧ ಚೀಲ ಅಥವಾ 1 ಚೀಲನ 3 ಎಕರೆಗೆ ಯೂರಿಯಾ ಮಾಡ್ಬೋದು. ನೀವು ಒಂದು ಚೀಲನ 3 ಎಕರೆಗೆ ಯೂರಿಯಾ ಮಾಡ್ಬೋದು. ಅರ್ಥ ಆಯ್ತು? ಅರ್ಧ ಚೀಲ ಕಡಿಮೆ ಆದ್ರೂ ಸಹ ನಡೀತದೆ. ಇಲ್ಲೇನೈತಲ್ಲ 10-26 2 ಅಂತ ಹೇಳಿದೆ, ನೀವು 1.5 2 ಯೂಸ್ ಮಾಡ್ಬೋದು. 1.5 ಮಾಡ್ಬೋದು, 2 ಯೂಸ್ ಮಾಡ್ಬೋದು. ನಿಮ್ಮ ಕೊಟ್ಟಿಗೆ ಗೊಬ್ಬರ ಎಲ್ಲ ಕೊಟ್ಟಿದ್ರೆ, ತಿಪ್ಪೆ ಗೊಬ್ಬರ ಕೊಟ್ಟಿದ್ರೆ ಕಡಿಮೆ ಮಾಡ್ಕೋಬೋದು. ಇಲ್ಲ ತಿಪ್ಪೆ ಗೊಬ್ಬರ ಕೊಟ್ಟಿಲ್ಲ ಸ್ವಲ್ಪ ಜಾಸ್ತಿ 2 ಚೀಲ ಮಾಡ್ಕೋಬೋದು. ಯೂರಿಯಾ 1 ಚೀಲ. ಇದನ್ನ ನೀವು ಮಾಡ್ಕೊಂಡಿದ್ದಂತಂದ್ರೆ ನಿಮಗೆ ಪೂರ್ಣವಂತದ್ದು. ಇಲ್ಲಿ ಪೊಟ್ಯಾಶ್ ಸಿಗೋದಿಲ್ಲ. ಪೊಟ್ಯಾಶ್ ನೀವು ಹಾಕ್ತಿರೋ ಕಾಂಪ್ಲೆಕ್ಸಲ್ಲಿ ಪೊಟ್ಯಾಶ್ ಇಲ್ಲ. ಪೊಟ್ಯಾಶ್ ಇರೋದ್ರಿಂದ ಅಂತಂದರೆ ನಿಮ್ಮ ಗಿಡಗಳಿಗೆ ಶಕ್ತಿ ಸಿಗೋದಿಲ್ಲ. ರೋಗ ನಿರೋಧಕ ಶಕ್ತಿ ಅಂತೀವಿ ನಾವು. ರೋಗ ಬಂದು ತಡ್ಕೊಳ್ಳೋದು, ಹುಳ ಬಂದು ತಡ್ಕೊಳ್ಳೋ ಶಕ್ತಿ ಇತ್ತಲ್ಲ, ಅದೇ ಕಡಿಮೆ ಆಗ್ತದೆ. ಎರಡನೇದಾಗಿ ಕಾಯಿ ಉದುರೋದು, ಫಲ ಉದುರೋದು, ಪೊಟ್ಯಾಶ್ ಕಡಿಮೆ ಇರೋದ್ರಿಂದ ಜಾಸ್ತಿ ಆಗ್ತದೆ. ಆಯಿತಾ? ಪೊಟ್ಯಾಶ್ ಕಡಿಮೆ ಜಾಸ್ತಿ ಆಗ್ತದೆ. ಅದ್ರ ಜೊತೆಗೆ ಮೀನು ಆಯಿಲ್ ಅದೇ ಟೈಮಿಗೆ ಇದು ದಾಮಿಗಳು ಕಡ್ದು ಮೆಗ್ನೀಷಿಯಮ್ ಎಲ್ಲ ಕಡಿಮೆಯಾಗಿ ಕೆಂಪಾಗಿರ್ತದೆ. ಆ ಟೈಮಿಗೆ ಉದುರೋದು ಜಾಸ್ತಿ. ಉದುರೋದು ನೀವೇನು ಮಾಡ್ತೀರಿ? ಬಯೋಗೆ ಹೊಡಿತೀರಿ. ನೀವು ರೊಕ್ಕದ ಬಗ್ಗೆ ಯೋಚನೆ ಮಾಡ್ತಾರಲ್ಲ, ಬಯ್ಯ ತೊಗೋಬೇಕಾದ್ರೆ 1000 ರೂಪಾಯಿ ರೊಕ್ಕ ಕೊಡ್ತಾ ಹೋಗ್ತಿರಲಿಲ್ಲ. ಹೌದಾ? ಅಲ್ಲಿ 1000 ರೂಪಾಯಿ ಕೊಡೋದ್ರಲ್ಲಿ ನೀವು ಬರೀ ಒಂದು 100-200 ರೂಪಾಯಿ ಕರೆಕ್ಟಾಗಿ ಖರ್ಚು ಮಾಡಿದರೆ, ಗೊಬ್ಬರ ಕರೆಕ್ಟ್ ಹಾಕಿದರೆ ಆ 1000 ರೂಪಾಯಿ ಉಳಿತದೆ. ಇಲ್ಲಿ ನಾವು ಉಳ್ಸಕ್ಕೆ ನೋಡ್ಬೇಕಾಗ್ತದೆ. ಬರೀ ನಾವು ಟೇಸಿಗೆ ಚಂದ ಕಾಣಬೇಕು ಅಂತ ಪೌಡ್ರ್ ಗಿಡ್ರು ಸ್ನೋ ಹಚ್ಕೊಂಡ್ರೆ 2 ದಿನ ಚಂದ ಕಾಣ್ತೀವಿ. ಕರೆಕ್ಟ್ ಇಲ್ಲ, ಅದು ಅವಶ್ಯಕತೆ ಹೊಡಿಬೇಕು. ಆದರೆ ಕರೆಕ್ಟಾಗಿ ಗೊಬ್ಬರನೇ ಕೊಟ್ಟಿಲ್ಲ ಅಂದಾಗ ಇದೆಲ್ಲ ಸಮಸ್ಯೆ ಆಗ್ತಾವೆ. ಇಲ್ಲಿ ಆಯ್ತು, ಎದಕ್ಕೆ ಗೊಬ್ಬರ ಕೊಡ್ಬೇಕು ಅನ್ನೋದು ಕರೆಕ್ಟ್ ಆಯ್ತಾ, ಎಷ್ಟು ಕೊಡ್ಬೇಕು ಅನ್ನೋದು ಗೊತ್ತಾಯ್ತಾ, ಆಮೇಲೆ ಗಿಡ ಎದಕ್ಕೆ ದೂರ ಇರ್ಬೇಕು ಅನ್ನೋದು ಗೊತ್ತಾಯ್ತಾ. ಇಲ್ಲಿ ಕಾಯಿ ಬಂದಾಗ, ಹೂವು ಬಂದಾಗ ಒಂದು ಗಿಡಕ್ಕೆ ಓವರ್ಲ್ಯಾಪ್ ಆದಾಗ ಏನಾಗುತ್ತೆ, ನಿಂದ್ರಂಗಿಲ್ಲ. ಆಮೇಲೆ ನೀವು ಉದ್ದ ಬೆಳೆದಾಗ ಏನಾಗ್ತದೆ, ಕೊಲ್ಲೆ ಬಂದಿರ್ತಾವೆ, ಕೊಲ್ಲೆಯಲ್ಲಿ ಶಕ್ತಿ ಇರಲ್ಲ. ಕಾಯಿ ಆಗ್ತಾವ ಒಜ್ಜಾಗಿ ಬಿದ್ದು ಬಿಡ್ತವೆ. ಭಾಳ ಉದುರ್ತಾವೆ ನೋಡ್ಬೇಕು. ಯಾವ ಉದ್ದ ಗಿಡ ಬೆಳೆದಿರ್ತಲ್ಲ, ಕಾಯಿ ಇರ್ತಾವ, ಹೂವಾಗಿರ್ತಾವೆ, ಕಾಯಿ ಆಗ್ತಿರ್ತಾವೆ, ಉದುರ್ಕೊಂಡ್ಬಿಡ್ತಾವೆ. ಇದು ಕಾಮನ್. ಅದೇ ನೀವು ಅಂಗ್ಲ ಹೊಡೆದ ಗಿಡದಾಗ ಏನಂತಂದ್ರೆ ಶಕ್ತಿ ಬಂದಿರುತ್ತೆ, ಕೈಯಾಗ ಶಕ್ತಿ ತಡ್ಕೊಂಡು ವಜ್ಜೆ ಬಂದರೆ ಬರ್ರಿ ಅಂತಂದು. ಸೊ ನಾವು ಹತ್ತಿನ ತಿಳ್ಕೊಬೇಕಾದ ಇಷ್ಟೇ. ನಾ ಇಲ್ಲಿ ಹೇಳೋದಂದ್ರೆ, ಇಷ್ಟು ಸೊಣ್ಣು ನೀವು ಮಾಡಿದರೆ ನಿಮ್ಮದು ಖರ್ಚು ಭಾಳ ಉಳಿತದೆ. ಖರ್ಚು ಭಾಳ ಉಳಿದ್ರೆ ಲಾಭ ಉಳಿದಂಗೆ. ನೀನು ಖರ್ಚನೇ ಮಾಡಿ ಲಾಭ, ನೀವು ಆಟೋಮೆಟಿಕ್ ಒಂದು 5,000% ತಿಳ್ಬೇಕು. 5,000 ರೂಪಾಯಿ ಲಾಭ ಆಯ್ತಲ್ಲಪ್ಪ, ಬಡ್ಡಿ ಸಮೇತ ತಿಳ್ಕೊಂಡು ಮತ್ತೆ ಇಷ್ಟೇ ಇರೋದು. ಇದು ನೀವು ಗೊಬ್ಬರ ಮತ್ತು ಬೀಜದಲ್ಲಿ ಉಳಿಸ್ಬೇಕಾದದ್ದು ಒಂದು
ಆಯ್ತಾ. ಬಡ್ಡಿ ಲೆಕ್ಕ ಹಾಕಬೇಕಾಗ್ತದೆ. ನಾವು ಕರೆಕ್ಟಾಗಿ ರೈತನಾಗಬೇಕಂದ್ರೆ ಫಸ್ಟು ಕರೆಕ್ಟಾಗಿ ವ್ಯಾಪಾರಸ್ಥರಾಗಬೇಕು. ನಾವು ಬಿಸ್ನೆಸ್ ಮ್ಯಾನ್ ಆಗಿ ಲೆಕ್ಕಪತ್ರ ಕರೆಕ್ಟಾಗಿರ್ಬೇಕು ಆಯಿತಾ. ಅದಾದಮೇಲೆ ನಾವು ಸೈಂಟಿಸ್ಟ್ ಆಗ್ಬೇಕು, ವಿಜ್ಞಾನಿಗಳಾಗಬೇಕು. ಎದಕ್ಕೆ ಇದಾಕಿದ್ರೆ ಇದು ಲೆಕ್ಕ ಕರೆಕ್ಟ್, ಇದೇ ಎಣ್ಣೆ ತಂದಿದ್ದೆ, ಇದು ಫೋಟೋ ಹೊಡ್ಕೋಬೇಕು, ಚೀಟಿಯಾಗಿ ಬರ್ಕೊಂಡು ತೊಗೊಂಡು ಬುಕ್ ಮಾಡಬೇಕು, ಎಷ್ಟು ಖರ್ಚು ಮಾಡಿದೆ, ಇದು ಇಷ್ಟು ಹೊಡೋದ್ರಿಂದ ಖರ್ಚು ಈ ಥರ ಕಂಟ್ರೋಲ್ ಆಗ್ಯದ, ನಾ ಬೆಳಿಗ್ಗೆ ಹೊಡೆದು ಮಧ್ಯಾಹ್ನ ಹೊಡೆದು ಸಾಯಂಕಾಲ ಹೊಡೆದು ಇದನ್ನೆಲ್ಲ ಕೇಳಬೇಕು. ಆಮೇಲೆ ಇನ್ನೊಂದು ಬಂದು ಈಗ ಸದ್ಯಕ್ಕೆ ನಿಮಗೆ ಲದ್ದಿ ಹುಳು ಜಾಸ್ತಿ ಸಮಸ್ಯೆ ಆಗ್ಯದ, ರಬ್ಬರ್ ಹುಳ ಅಂತ ಹೇಳ್ತೀವಿ ಹತ್ತಿಯಲ್ಲಿ. ಅದು ನೋಡ್ರಿ, ನೀವು ಬೆಳಗ್ಗೆ ಹೊಡೆಯೋದ್ರಿಂದ ಮಧ್ಯಾಹ್ನ ಹೊಡೋದ್ರಿಂದ ಏನು ಬಿಸಿಲಾಗಿ ಯಾವಾಗೇ ಎಣ್ಣೆ ಹೊಡೆಯೋದ್ರಿಂದ ನಿಮಗೆ ಕಂಟ್ರೋಲ್ ಜಲ್ದಿ ಬರಲ್ಲ. ಒತ್ತು ಮುಣಿದ ತಕ್ಷಣ ನೀವು ಎಣ್ಣೆ ಹೊಡೀರಿ, ಜಲ್ದಿ ಕಂಟ್ರೋಲ್ ಬರ್ತದೆ. ಹಾಂ, ಮೇಯಕ್ಕೆ ಬಂದಿರ್ತದೆ. ಎಲ್ಲಿ ಹೋಗ್ತಾ ಅಷ್ಟೊತ್ತು ಮಲ್ಕೊಳಕ್ಕೆ ಹೋಗಿರ್ತದೆ, ಹಗಲೆಲ್ಲ ಮಲ್ಕೋತದ ಅದ್ರೊಳಗೆ. ಕಣ್ಣಾಗ ಗಿಣ್ಣಾಗ ತಪ್ಪಲ ಒಳಗಡೆ ಕೆಳಗಡೆ ಮಲ್ಕೊಂಡಿರ್ತದೆ ಮಣ್ಣಾಗ. ಅದೇನಾಗ್ಬಿಡ್ತದೆ, ಸಾಯಂಕಾಲ ಮೇಯಕ್ಕೆ ಬರ್ತದೆ. ಮೇಯಕ್ಕೆ ಬಂದ ನೀವು ಎಣ್ಣೆ ಹೊಡೆದಾಗ ಎಣ್ಣೆ ಕರೆಕ್ಟಾಗಿ ತಿಂತದ, ಟಚ್ ಆಗ್ತದೆ, ನೀವು ಹೊಡಿಯೋದು ಸಾಯ್ತದೆ. ಹಂಗಾಗಿ ಒತ್ತು ಮುಣಿದ ಮೇಲೆ ಕಂಪಲ್ಸರಿ ಹೊಡೀರಿ. ಆಮೇಲೆ ಯಾವುದೇ ಎಣ್ಣೆ ಹಗಲತ್ತು ಜಾಸ್ತಿ ಬಿಸಿಲಿಂದ ಹೊಡಿಬಾರ್ದು, ಹೀಟ್ ಆಗ್ತದೆ ಗಿಡಕ್ಕೆ. ನೀವು ಆ ಎಣ್ಣೆ ಈ ಎಣ್ಣೆ ಹೊಡೆದ್ರೆ ಜಾಸ್ತಿ ಹೀಟ್ ಅಂತ ಹೇಳ್ತಾರೆ ಭಾಳ ಜನ. ಅದನ್ನು ಏನು ತಪ್ಪಿರೋದಂದರೆ ನೀವು ಟೈಮ್ ಕರೆಕ್ಟಾಗಿ ಹೊಡಿತಿಲ್ಲ. ಎರಡನೇದಾಗಿ ನೀರು ಕರೆಕ್ಟಾಗಿ ಮಿಕ್ಸ್ ಮಾಡ್ತಾಯಿಲ್ಲ. ನೀರಿನ ಅಂಶ ಮಾಡಿಬಿಡ್ದೆ. ಕೆಲವೊಬ್ಬರು 1 ಎಕರೆಗೆ ಎಣ್ಣೆ ಹೊಡಿಯಪ್ಪ ಅಂತಂದರೆ 1 ಎಕರೆಗೆ 6 ಟ್ಯಾಂಕ್ ಹೊಡಿತೀನಪ್ಪ. 120 ಲೀಟ್ರ್ ಇದಕ್ಕೆ ಆಗ್ತದೆ. ಮಿನಿಮಮ್ಮು 150ರಿಂದ 200 ಲೀಟ್ರ್ ಹೊಡಿಬೇಕಾಗ್ತದೆ. ಗಿಡ ಸಣ್ಣದು 150 ಲೀಟ್ರ್, ದೊಡ್ಡದಾಗ 800 ಲೀಟ್ರ್ ಬೇಕಾಗ್ತದೆ. ಅಂದರೆ ನಮಗೆ ಮಿನಿಮಮ್ ಎಷ್ಟು ಬೇಕು, 8 ಟ್ಯಾಂಕಿಯಿಂದ 10 ಟ್ಯಾಂಕಿ ಹೊಡಿಬೇಕಾಗ್ತದೆ. ಸ್ವಲ್ಪ ಕಡಿಮೆ ಇದ್ದಾಗ 8 ಟ್ಯಾಂಕಿ, ಜಾಸ್ತಿ ಇದ್ದಾಗ 10 ಟ್ಯಾಂಕಿ. ಈ ಪ್ರಮಾಣದಲ್ಲಿ ನೀರು ನಾವು ಗಿಡ ತೊಗೊಂಡು ಹೊಡಿಬೇಕಾಗ್ತದೆ. ಅವಾಗ ಏನಾಗ್ತದೆ, ನಿಮಗೆ ಮೇಲಿಂದ ಕೆಳ ಸಿಗ್ತದೆ. ಆಮೇಲೆ ಎಣ್ಣೆ ಹೊಡಿಬೇಕಾದಾಗ ಏನು ಟೈಮ್ ಎಷ್ಟು ದಿನಕ್ಕೆ ಹೊಡಿಬೋದು ಎಣ್ಣೆ ಹೊಡಿಯೋ ಟೈಮ್ ಅಂದರೆ ಮೊದಲು ನೀವು ಉಳಿದ ಸಮಸ್ಯೆ ಹೊಡ್ಕೊಂಡು ಮಾಡ್ಬೇಕಾಗ್ತದೆ. ಅಂದಾಗ ನಾವು ಹೆಂಗೆ ಬೇಕು ಈ ಟೈಮ್ ಹೇಳಕ್ಕೆ ಬರಲ್ಲ, ಹೆಂಗೆ ಸ್ಕೆಡ್ಯೂಲ್ ಮಾಡಿ ತಪ್ಪೋದು. ಆದರೂ ಏನಂತಂದ್ರೆ ನಾವು 10 ದಿನಕ್ಕೆ ಒಂದ್ಸಲ ಎಣ್ಣೆ ಹೊಡಿಯೋದು ಭಾಳ ಬೆಟ್ರು. ಯಾವಾಗ ಪಿಂಕ್ ಬರೋಕ್ಕೆ ಶುರು ಆಗ್ತದೆ ವಾರಕ್ಕೊಂದ್ಸಲ ಎಣ್ಣೆ ಹೊಡಿಬೇಕು. 1 ಟ್ಯಾಂಕಿ ಏನು ಹೇಳಿದೆ ನಾನು ಆಗಲೇ, ಆ 8ರಿಂದ 10 ಟ್ಯಾಂಕಿ ಅಂತ ಹೇಳಿದೆ. ಯಾವುದು ಗನ್ ಪಂಪ್. ಟ್ರ್ಯಾಕ್ಟರ್ದು 500 ಲೀಟ್ರ್ ಇರ್ತದೆ. ನೀವು 3ರಿಂದ 3 ಕರೆಕ್ಟ್ ಅನ್ಬೇಕಾದ್ರೆ 3 ಅವಶ್ಯಕತೆ ಇಲ್ಲ. 3 ಎಕರೆ ಕರೆಕ್ಟ್, 3.5 ಹೊಡಿಬೋದು. 4 ಎಕರೆ ಬೇಡ, 4 ಎಕರೆ ಜಾಸ್ತಿ, 3.5 ಲಾಸ್ಟ್, 3.5 ಜಾಸ್ತಿ ತಪ್ಪು. 3 ಗಿಡ ತೊಯ್ಬೇಕು. ಇದು ಲೆಕ್ಕದಲ್ಲಿ ಹೊಡಿಯಿರಿ, ನಿಮಗೆ ಕಂಟ್ರೋಲ್ ಒಂದು ಬರ್ತದೆ. ಆಮೇಲೆ ಪಿಂಕ್ ಸಮಸ್ಯೆ ಐತಂದ್ರೆ ಪಿಂಕು ಒಳಗಡೆ ಹೋಗೋದ್ರಿಂದ ಒಳಗೊಂದು ಬಾಗಿಲು ಹಾಕ್ಯಣಂಗದ, ಎಣ್ಣೆ ಹೊಡೆಯೋದ್ರೆ ಮುಟ್ಟಂಗಿಲ್ಲ. ಅದಕ್ಕೆ ಸಮಸ್ಯೆ ಮತ್ತೊಂದು ಮೋಹಕ ಬೆಲೆ ಬರ್ತದೆ. ಪಿಂಕ್ ಬಂದಿಲ್ಲ ಚೆಕ್ ಮಾಡೋಕೆ, ಅದನ್ನು ನಾವು ಎಕರೆಗೆ 2 ಹಾಕಿದರೆ ಬಂದದಿಲ್ಲ, ಎಷ್ಟು ಪ್ರಮಾಣದಲ್ಲಿ ಬಂದು ಚೆಕ್ ಮಾಡ್ಬೋದು. ಆದರೆ ಎಕರೆಗೆ 10 ಹಾಕಿದರೆ ಪಿಂಕನ್ನ ಕಂಟ್ರೋಲ್ ಮಾಡ್ಬೋದು ಮೋಹಕ ಬೆಲೆ. ಈಗೇನು ಬಂದ್ರೆ ಪ್ಲಾಸ್ಟ್ ಅಂತೂ ಹೊಸದಾಗಿ ಬಂದದ. ಈಗ ಟ್ಯೂಬ್ ರಬ್ಬರ್ ಬರ್ತದಲ್ಲ ಹಚ್ಚೋದು ಬಂತು. ಈಗೇನು ಬಂದ್ರೆ ಇನ್ನೊಂದು ಹಗ್ಗ ಥರ ಬರಕತ್ತದ, ಆ ಟೆಕ್ನಾಲಜಿ ಶುರುವಾಗ್ಯದ. ಅದನ್ನು ಬಂದ್ಮೇಲೆ ಅದ್ರ ಕಟ್ಟ ಒಂದು ಟ್ಯೂಬ್ನ ಹಚ್ಬೋದು. ಬಟ್ ಅಷ್ಟೆಲ್ಲ ನಿಮ್ಗೆ ಆಗಲ್ಲ. ಆ ಟ್ಯೂಬಲ್ಲಿ ಮಲ ಇರ್ತದೆ, ಹಿಂಗೆ ಕೆಳಗಡೆ ಅದರಿಂದ ಏನಾಗ್ತಂದ್ರೆ ಪಿಂಕ್ ಬೋರ್ಡ್ ಇರ್ತಲ್ಲ, ಗಂಡು ಹೆಣ್ಣು ಸಂಯೋಗ ಆಗಲ್ಲ. ಆ ಕಡೆ ಈ ಕಡೆ ವಾಸನೆಗೆ ಒದ್ದಾಡಿ ಇದು ಅಂತ ತಿರುಗಾಡ್ತಿದ್ರೆ ಗಂಡು ಸತ್ತೋಗ್ಬಿಡ್ತದೆ. ಹೆಣ್ಣಿಗೆ ಸಂಭೋಗ ಆಗಿಲ್ಲ ಅಂತ ಕತ್ತಿಡಕ್ಕಾಗಲ್ಲ. ಕತ್ತಿ ಇಡ್ಲಾರ್ದಕ್ಕೆ ಅದ್ರ ಮೇಲೆ ಪಿಂಕ್ ಕಂಟ್ರೋಲ್ ಬರ್ತದೆ. ಇದು ಒಂದು. ಎರಡನೇದಾಗಿ ಹತ್ತಿರ ಇಡೋದ್ರಿಂದ ಬೀಜ ಜಾಸ್ತಿ ಹಾಕೋದ್ರಿಂದ ಪಿಂಕ್ ಸಮಸ್ಯೆ ಜಾಸ್ತಿ ಆಗ್ತದೆ. ಇನ್ನೊಂದು ಹೊಸದಾಗಿ ಬಂದದ ವೈರಸ್ ಬರಕತ್ತದ. ವೈರಸ್ ಒಣಗಾಕತ್ತದ, ಆಗತ್ತದ. ಆ ವೈರಸ್ ಬರೋದು ಟ್ರಿಪ್ಸಿಂದ. ಈ ಟ್ರಿಪ್ಸ್ ಬರೋದು ಜಾಸ್ತಿ ಯಾವಾಗಪ್ಪ ಅಂದ್ರೆ ಗಿಡ ಹತ್ರ ಇದ್ದಾಗ ಜಾಸ್ತಿ, ಗಿಡ ಹತ್ರ ಇದ್ದಾಗ ಜಾಸ್ತಿ, ಗಾಳಿ ಬೆಳಕು ಚಂದ ಇರ್ಬೋದು. ಟ್ರಿಪ್ಸಿಗೆ ಎಣ್ಣೆ ಐತಪ್ಪ. ಏನಾಗುತ್ತೆ, ಟ್ರಿಪ್ಸು ಯಾವಾಗಲೂ ಕೆಳಗಡೆ ಇರ್ತದೆ. ಹೊಡಿಯೋರಿ ಪದ್ಧತಿ ಇರ್ತಲ್ಲ ನಮ್ಮದು, ಹಿಂಗೆ ಹೊಡ್ಕೊಂಡು ಹೋಗೋದು. ಆಮೇಲೆ ಟ್ರ್ಯಾಕ್ಟರ್ನ ಹೊಡಿಬೇಕಾದ್ರೆ ನೋಡ್ರಿ, ನೀವು ಟ್ರ್ಯಾಕ್ಟರ್ನ ಹೊಡಿಬೇಕಾದ್ರೆ ಹಿಂಗೆ ಹೊಡಿತಿರ್ತದೆ. ಹಿಂಗೆ ಹೊಡೆದಾಗ ತಲೆ ಅಷ್ಟೇ ಮುಡ್ತಿರ್ತದೆ, ತಲೆ ಕೆಳ ಮುಡ್ತದೇನೋ ಇದು ನೋಡ್ಬೇಕು. ನಾವೇನು ಗಿಡದ ಚೆಂಡೆಗೆ ಟಚ್ ಆಗ್ತದೆ, ಚೆಂಡೆ ಮುರಿಬೇಕು. ಆ್ಯಕ್ಚುಲಿ ಕುಡಿಚೂಟದ ಪದ್ಧತಿ ಐತಿಲ್ಲ. ಕುಡಿಚೂಟೋದು 45 ದಿನಕ್ಕೆ, 60 ದಿನಕ್ಕೆ, 75 ದಿನಕ್ಕೆ 3 ಸಲ ಕುಡಿಚೂಟು ಆಂಗ್ಲ ಬರ್ತದೆ. ಗಿಡ ಗಟ್ಟಿ ಆಗ್ತವೆ, ಕಾಯಿ ಸೈಡೆಲ್ಲ ಗಟ್ಟಿ ಆಗ್ತವೆ. ನೀವು ಈಗ ಟ್ರ್ಯಾಕ್ಟರ್ ಹೊಡಿಬೇಕಾದಾಗ ಸ್ವಲ್ಪ ಡೌನ್ ಇರ್ಬೇಕು, ನೀರು ಸರ್ರ ಅಂತ ಹಿಂಗೋಗ್ಬೇಕು. ಹಿಂಗೆ ಹೋಗ್ಬಾರ್ದು. ಹಿಂಗೆ ಹೋದಾಗ ಅಂತಂದರೆ ಅರ್ಧಕ್ಕರ್ಧ ನೀರು ಗಾಳಿ ಆಗ್ತದೆ.
ಆಯ್ತಾ. ಸ್ವಲ್ಪ ಹಿಂಗ್ಬಿಟ್ಟು ಅದೇ ಗನ್ ಪಂಪ್ ಹೊಡಿಬೇಕಾದ್ರೆ ಹಿಂಗ 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 ಕಡತಿ ನೀವು ಮಾಡಿದ್ದೆ ಆದರೆ ನಂಬರ್ ಒನ್ ಇಷ್ಟು ಸಣ್ಣ ಸಣ್ಣ ನಾವು ಇದ್ರ ರೊಕ್ಕ ಜಾಸ್ತಿ ಖರ್ಚು ಮಾಡೋದಿಲ್ಲ, ತಲೆ ಓಡಿಸ್ತೀವಿ. ಇದನ್ನ ಮಾಡಿದ್ದಾದ್ರೆ ನಿಮ್ಗೆ ಇಳುವರಿನೂ ಚಂದ ಆಗ್ತದ, ಹುಳಗಳ ಕಂಟ್ರೋಲ್ ಜಲ್ದಿ ಆಗ್ತದೆ, ವೈರಸ್ ಬಂದು ತಿಳ್ಕೊಂಡ್ರೆ ನಿಮ್ಗೆ ಹತ್ತಿ ಓದಂಗೆ. ಈ ವರ್ಷ ಮತ್ತೆ ಬರೋ ಚಾನ್ಸಸ್ ಐತಿ. ಪ್ರತಿ ವರ್ಷ ಯಾಕಂದ್ರೆ ಕಂಟ್ರೋಲ್ ಬರೋಂಗಿಲ್ಲ ಜಲ್ದಿ. ಮೆಣಸಿನ್ಕಾಯಲ್ಲಿ ತಿರುಪ್ಸೈತಲ್ಲ, ಮೆಣಸಿನ್ಕಾಯಿ ತಿರುಪ್ಸಲ್ಲಿ ಭಾಳ ಸಮಸ್ಯೆ ಇದಾವೆ. ಅದಕ್ಕೆ ಒಂದೇ ರೀತಿ ಪದ್ಧತಿಯಿಂದ ಬರೀ ಎಣ್ಣೆ ಹೊಡೆಯೋದು ಕಂಟ್ರೋಲ್ ಆಗಲ್ಲ. ಅದಕ್ಕೆ ಒಂದು ಬೀಜ ಗಟ್ಟಿಗಿರೋ ತರಬೇಕು, ಅದಕ್ಕೆ ತಡ್ಕೊಳೋ ಶಕ್ತಿ ಇರುವಂಥದ್ದು. ಈಗ ಹೊಸದಾಗಿ ಬರ್ತಾ ಇದೆ, ಪ್ರಾಬಲಿ ನಿಮ್ಮ ಮುಂದಿನ ವರ್ಷಕ್ಕೆ ನಿಮ್ಗೆ ಬೀಜ ಬರ್ಬೋದು. ಈ ವರ್ಷ ರಿಲೀಸ್ ಆದ್ರೆ ಆಗುತ್ತೆ ಆಯಿತಾ. ಒಂದು ಕಂಪ್ನೀಸ್ ಬರ್ತಾ ಇದೆ, ಅದಕ್ಕೆ ಸ್ವಲ್ಪ ತಡ್ಕೊಳೋ ಶಕ್ತಿ ಇದೆ. ಎರಡನೇದಾಗಿ ಇದ್ರೊಳಗೆ ದೂರ ಇಡೋದು ಭಾಳ ಇಂಪಾರ್ಟೆಂಟು. ಆಮೇಲೆ ಯಾವಾಗ ಟ್ರಾನ್ಸ್ಪ್ಲಾಂಟಿಂಗ್ ಮಾಡ್ತಾರೆ ತೊಗೊಂಡು ಸಸಿ ಇಡೋಕತ್ತಿರಲ್ಲ, ಇಮ್ಡಾಕ್ಲೋಪಿಡು ಅಥವಾ ಪ್ರೈಡದು ನೀರ ಕಲಿಸಿ ಬೇರೆ ಅದ್ದಬೇಕು. ಅದರೊಳಗೆ ನೀರಿನಾಗೆ ಬೇರೆ ಅದ್ದಿ ಹಚ್ಬೇಕು. ಇದರಿಂದ ಒಂದು 15ರಿಂದ 20 ದಿನ ನಿಮಗೆ ಗಾಮಿ ಕಂಟ್ರೋಲ್ ಅಲ್ಲಿ ಕಂಟ್ರೋಲ್ ಆಗ್ಬಿಡ್ತಾರೆ. ಬೇರೆ ಅದ್ದಿ ಒಳಗಡೆ ವಿಷ ಆಗ್ತದೆ, ಬಂದ ಸತ್ತು ಹೋಗ್ತದೆ. ನೀವು ಎಣ್ಣೆ ಹೊಡೆದ ಅವಶ್ಯಕತೆ ಇಲ್ಲ. ಒಂದು 20 ದಿನ ಭಾಳ ಕಂಟ್ರೋಲ್ ಆಗ್ತದೆ. ಎರಡನೇ ಬಿತ್ತಿದ ಜೊತೆಗೆ ನೀವು ಸಜ್ಜೆ ಬಿತ್ತಬೇಕು. ಸುತ್ತ 4 ಲೈನು ಗೋಡೆ ಕಾಂಪೌಂಡ್ ಹಂಗೆ ಆಗ್ಬೇಕು. ಹಂಗಂದ್ರೆ ಟಿಪ್ಸ್ ಬಂದಾಗ ಅದ್ರ ಮೇಲೆ ಬಂದಾಗ ವೈರಸ್ ಅಲ್ಲೇ ಹೋಗ್ಬಿಡ್ತದೆ, ಸತ್ತೋಗ್ಬಿಡ್ತಾರೆ. ಬದುಕಿ ಬರೋದು ಭಾಳ ಕಡಿಮೆ. ಬೈ ಚಾನ್ಸ್ ಬಂದರೂ ವೈರಸ್ ಇರೋಂಗಿಲ್ಲ ಸಜ್ಜೆ ಮೇಲಿಂದ ಬಂದು. ಆಮೇಲೆ ಮಿನಿಮಮ್ ಇಲ್ಲಪ್ಪ ಭಾಳ ಸಮಸ್ಯೆ ಐತೆ ಅಂತಂದಾಗ ನೋಡ್ರಿ, ನಮ್ಗೆ ಇಲ್ಲಪ್ಪ ನನಗೆ ಅನುಕೂಲ ಐತಪ್ಪ ಅಂದರೆ ಒಂದೊಂದು ಸುತ್ತ ಹೇಳಿದೆ 10 ಲೈನಿಗೆ ಆದಮೇಲೆ 2 ಲೈನ್ ಸಜ್ಜೆ ಬಿತ್ತೀವಿ. ಇದು ಭಾಳ ಒಳ್ಳೆಯದು. 10 ಲೈನ್ ಆದಮೇಲೆ 2 ಲೈನ್ ಸಜ್ಜೆ ಇದು. ಆಮೇಲೆ ಹಳದಿ ಮತ್ತು ನೀಲಿದು ಚಿಕ್ಕಿ ಟ್ರ್ಯಾಪ್ ಅಂತ ಬರ್ತಾವೆ, ಅಂಟು ಹಚ್ಬೇಕು ಆಯಿತಾ. ಎಕರೆಗೆ ಒಂದು 20 ಹಚ್ಬೇಕು ಆಯಿತಾ. 20-25 ನೀವು ಈ ಥರ ಹಚ್ಕೊಳ್ಳೋದ್ರಿಂದ ಇವು ಅಂದರೆ ಒಂದೊಂದು ಎಲ್ಲ ಸೇರಿದಾಗ ನಿಮಗೆ ಅಂತಂದರೆ ಕಂಟ್ರೋಲ್ ಈಸಿ ಆಗ್ತದೆ. ಆಮೇಲೆ ಎರಡನೇದಾಗಿ ಕೊಟ್ಟಿಗೆ ಗೊಬ್ಬರ ಕರೆಕ್ಟಾಗಿ ಸಿಗ್ಬೇಕು ಆಯಿತಾ. ಕೊಟ್ಟಿಗೆ ಗೊಬ್ಬರ ಕರೆಕ್ಟ್ ಆಗ್ತದೆ. ಯೂರಿಯಾ ಸ್ವಲ್ಪ ಸಮ ಪ್ರಮಾಣದಲ್ಲಿ ಕಡಿಮೆ ಆಗಬೇಕು, ಆದಷ್ಟು ಕಡಿಮೆ ಮಾಡಿ. ಇದು ಮೆಣಸಿನ್ಕಾಯಿ ಏನಾಗ್ತದೆ, ಶಕ್ತಿಯನ್ನು ಗಿಡದು ಜಾಸ್ತಿ ಮಾಡೋಕ್ಕಾಗ್ತದೆ ನಾವು ಆಯಿತಾ. ಕೆಲವೊಂದು ಗೊಬ್ಬರಗಳು ಬಂದವ ಭೂಮಿಗೆ ಹಾಕೋದ್ರಿಂದ ಒಳ್ಳೆ ಬೆಳೆ ಬರ್ತದೆ. ಎಣ್ಣೆ ಹೊಡೆಯೋಕ್ಕಿಂತಲೂ ಗೊಬ್ಬರ ಹಾಕೋದು ಭಾಳ ಇಂಪಾರ್ಟೆಂಟ್. ಇವು ಮಾಡೋದ್ರಿಂದ ನಿಮಗೆ ಒಂದು ಕಂಟ್ರೋಲ್ ಹಚ್ಚಿ ಭಾಳ ಈಸಿಯಾಗಿ ಬರ್ತದೆ. ಅದು ಒಳ್ಳೆಯದೇ, ಬಟ್ ಅದನ್ನು ಯಾವಾಗಲೂ ತೋರಿಸಿದ್ರು ಕರೆಕ್ಟಾಗಿ ಇದಾಗಿರ್ಬೇಕು. ಗೊಬ್ಬರ ಹೊಡಿಬೇಕು ಜಲ್ದಿ. ನೀವು ಸಡನ್ನಾಗಿ ಲಾಸ್ಟಿಗೆ ಮಳೆ ಬರೋಕ್ಕೆ ಮುಂಚೆ ಇದು ಮಾಡಿದ್ರೆ ಏನಾಗುತ್ತಾ, ಕುಳಿಯಂಗಿಲ್ಲ ಜಲ್ದಿ, ಹೀಟ್ ಆಗ್ತದೆ ಗಿಡಕ್ಕೆ. ಇದು ಸ್ವಲ್ಪ ನೋಡ್ಕೋಬೇಕು. ಆಮೇಲೆ ಮೆಣಸಿನ್ಕಾಯಿ ರೋಗ ಬರೋದ್ರಿಂದ ಟ್ರೈಕೋಡರ್ಮ ಅಂತ ಹೇಳಿದ್ರೆ ಬೀಜೋಪಚಾರ ಮಾಡಿರಿ. ಇಲ್ಲಪ್ಪ ಅಂತಂದ್ರೂ ಎಲ್ಲೆಲ್ಲಿ ರೋಗ ಬರ್ತದೆ ಅಲ್ಲೆಲ್ಲಿ ಟ್ರೈಕೋಡರ್ಮ ಪುಡಿ ಉಗ್ರಿ. ಇಲ್ಲಪ್ಪ ಅಂದ್ರೆ ನೀರೇ ಮಿಕ್ಸ್ ಮಾಡಿ ಬೇರೆ ಬಿಡ್ರಿ, ಬೇರೆ ತೊಯ್ಯಂಗೆ. ಆಮೇಲೆ ಸ್ವಲ್ಪ ದಿಬ್ಬು ಮತ್ತು ತೆಗ್ಗು ಬರುತ್ತಲ್ಲ, ದಿಬ್ಬು ಸಾಲಿನಲ್ಲಿ ಹಚ್ಚೋದು ಭಾಳ ಒಳ್ಳೆಯದು ಮೆಣಸಿನ್ಕಾಯಿ. ಆಗಿಲ್ಲಪ್ಪ ಅಂತಂದ್ರೂ ಈ ಥರ ನೀವು ಟ್ರೈಕೋಡರ್ಮ ಪುಡಿ ಹಾಕ್ಬೇಕು. ಎರಡನೇದಾಗ ಸ್ಪ್ರಿಂಕ್ಲರ್ ಇತ್ತಂದ್ರೆ ಸ್ಪ್ರಿಂಕ್ಲರ್ ತುಳಿದು ಟ್ರೈಕೋಡರ್ಮ ಬಿಡ್ಬೋದು. ಟ್ರೈಕೋಡರ್ಮ ಅಂತ ಬರ್ತದೆ, ಅದನ್ನು ನಮ್ಮ ಹತ್ರ ಸಿಗ್ತದೆ, ಇಲ್ಲ ಯೂನಿವರ್ಸಿಟಿಯಲ್ಲಿ ಸಿಗ್ತದೆ. ಒಂದು ಕೇಸ್ ತೊಗೊಂಡು ಅದರಲ್ಲೂ ಬಿಡ್ಬೋದು, ನೀರಿನ ಜೊತೆಗೆ ಹಾಸ್ಬೋದು, ಭಾಳ ಬೆಸ್ಟ್ ಆಯಿತಾ. ತಿಪ್ಪೆ ಗೊಬ್ಬರವನ್ನು ಯೂಸ್ ಮಾಡ್ಬೋದು. ಇದನ್ನು ನೀವು ಮಾಡೋದ್ರಿಂದ ನಿಮಗೆ ಮೆಣಸಿನ್ಕಾಯಿ ಶಕ್ತಿಯನ್ನು ಕೂಡ ಕೆಲಸ ಮಾಡಿದರೆ ತ್ರಿಪ್ಸ್ ಕಂಟ್ರೋಲು ಒಂದು ಹತೋಟಿಗೆ ಬರ್ತದೆ. ಇಲ್ಲಪ್ಪ ಬರೀ ಎಣ್ಣೆ ಹೊಡಿತೀವಿ, ಈ ಕೆಲವೊಬ್ರು 3 ದಿನಕ್ಕೆ ಎಣ್ಣೆ ಹೊಡೆದಾರೆ, ಏನು ಬಂತು. ಈಗ ನೀವು ಎಣ್ಣೆ ಹೊಡೆದಿದ್ದು 2 ದಿನ ಕಂಟ್ರೋಲಿಗೆ ಬೇಕು. 2 ದಿನ ಯಾವುದೇ ಇರಲಿ, 2 ದಿನ ಕಂಟ್ರೋಲಿಗೆ ಬೇಕು. ನೀವು 2ನೇ ದಿನ 3 ದಿನ ಮತ್ತೆ ಹೊಡೆದು ಏನೈತೆ. ನೀವು ಒಡೆ ಎಣ್ಣೆ ನೋಡ್ರಿ, ಹಿಂಗೆ ಹೊಡಿತಿರ್ತೀವಿ, ಗಿಡ ಸಣ್ಣ ಇರ್ತಾವೆ. ಹಿಂಗೆ ಹೊಡೆಯೋದೆಲ್ಲ ಮುಕ್ಕಾಲು ಭಾಗ ನೆಲಕ್ಕೆ ಹೋಗಿರ್ತೀವಿ. ಗಿಡ ತೊಯ್ಯೋದು ಕಡೆ ನಾದಾದ್ರು ಇದು ಮಾಡಿರಿ, ಆದಷ್ಟು ಗಿಡಕ್ಕೆ ಬಿಡ್ರಿ. ಏನು ಚಿಕ್ಕದು ನಾನು ಅದಕ್ಕೆ ಹೇಳಿದೆ, ಬೇರೆ ನೀವು ಇಮ್ಡಾಕ್ಲೋಪಿಡ್ ದ್ರಾವಣದಲ್ಲಿ ಅಥವಾ ನೀರಿನ ಜೊತೆ ಮಿಕ್ಸ್ ಮಾಡಿದಾಗ ಬೇರೆ ಅತಿ ತೆಗೆದಾಗ 20 ದಿನ ಕಂಟ್ರೋಲ್ ಬಂದ್ಬಿಡ್ತೀವಿ ನೀವು ಆಯಿತಾ. 20 ದಿನ ಅಂದರೆ ಕಂಪಲ್ಸರಿ ಎಣ್ಣೆ ಹೊಡಲೇಬೇಕು. ಮೆಣಸಿನ್ಕಾಯಲ್ಲಿ ನಾವು ಬೇಡಮಂಗಿಲ್ಲ, ವಾರಕ್ಕೊಂದ್ಸಲ ಹೊಡಲೇಬೇಕು ಆಯಿತಾ. ಹೊಡಿಬೇಕಾದಾಗ ದೊಡ್ಡ ಕಾಸ್ಟ್ಲಿ ಎಣ್ಣೆ ಪ್ರತಿ ಸಲ ಹೊಡೆಯೋಕ್ಕಿಂತ ಒಂದು ಸಲ ಕಾಸ್ಟ್ಲಿ ಎಣ್ಣೆ, ಒಂದು ಸಸ್ಯದ ಎಣ್ಣೆ, ಈ ಥರ ನಾವು ಚೇಂಜ್ ಮಾಡ್ಕೋಬೇಕಾಗ್ತದೆ ಆಯಿತಾ. ಆಮೇಲೆ ಹೊಡಿಬೇಕಾದ ಎಣ್ಣೆ ಗಿಡದ ಮೇಲೆ ಪೂರ್ತಿ ತೊಯ್ಯಂಗೆ ನೋಡ್ಕೋಬೇಕು ಇಷ್ಟೇ. ಅದು ಗಿಡನ ತೊಯ್ಯಂಗೆ ಯಾವುದೇ ಹೊಡಿ. ಅವಾಗ ನೀವು ಗಿಡದ ಪೂರ ತೊಯ್ದಾಗ ನೀವು ಅಂತಂದರೆ ಕಂಟ್ರೋಲ್ ಭಾಳ ಈಸಿ ಆಗುತ್ತೆ. ಗಿಡ ತೊಯ್ಲಾಗ ನೀವು ಹೊಡೆದಾಗ ಮುಕ್ಕಾಲು ಭಾಗ ನೀವು ಒಂದು ಗಾಳಿ ಇರ್ತದೆ, ಗಾಳಿಗೆ ಆಗ್ತಿರ್ತದೆ. ಬೆಳಗ್ಗೆ ಸಾಯಂಕಾಲ ಗಾಳಿ ಕಡಿಮೆ ಇರ್ತದೆ, ಹಗ್ಲತ್ತು ಭಾಳ ಜಾಸ್ತಿ ಇರ್ತದೆ. ಇದು ಒಂದು ಪದ್ಧತಿ ಆಯಿತಾ. ಯಾರು ಡ್ರಿಪ್ಪು ಮಾಡಿದರೆ ಡ್ರಿಪ್ ಜೊತೆಗೆ ಎಣ್ಣೆನ ಹಾಕಿ ಕೊಡ್ಬೋದು. ಇದು ಒಂದು ಪದ್ಧತಿ, ಗೊಬ್ಬರ ಎಣ್ಣೆನೂ ಇದು ಮಾಡ್ಬೋದು.
ಇದು ಭಾಳ ಅನುಕೂಲ ಆಗ್ತದೆ. ಡೇಟ್ ಎಲ್ಲ ಊರಲ್ಲಿ ಈಗ ಏನಾದರೂ ಮತ್ತೆ ಸಮಸ್ಯೆಗಳು ಮತ್ತೆ ಎಷ್ಟೇ ಅದು ಕಾಳು ಇಡ್ತು ಎಷ್ಟೇ ತಿಂಗಳು ಇಡ್ಬೇಕು ಸರ್ ಅದು ಯಾವುದು ಹತ್ತಿ ಕಾಳಾಗಲ್ಲ ಏನು ಬಿತ್ತನೆ ಮಾಡೋದು ಎಷ್ಟೇ ತಿಂಗಳು ಮಾಡೋದು ಏನಿಲ್ಲ ನಾನು ಈಗ ನೋಡ್ರಿ ಫಸ್ಟ್ ಅಂತಾರೆ ಸರ್ ಫಸ್ಟ್ ಮಳೆ ಈಗ ಬಯಲು ಭೂಮಿಗೆ ಏನೈತಿಲ್ಲ ಮಳೆ ಆದಾಗೆ ನಾವು ಮಾಡೋಕ್ಕಾಗ್ತದ ಆಯ್ತು. ಆದರೂ ಒಂದೇನು ಪದ್ಧತಿ ಸರ್ಕಾರದ ರೀತಿ ಪ್ರಕಾರ ಜುಲೈ 15 ಏನೈತಲ್ಲ ಅದು ಲಾಸ್ಟ್, ಅದಕ್ಕಿಂತ ಮೇಲೆ ಹೋಗ್ಬಿಡ್ರಿ. ಬಟ್ ಪೂರ್ವ ಅವಶ್ಯಕತೆ ತಪ್ಪ ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತಪ್ಪ ಅಂದ್ರೆ ಜುಲೈ 30 ತನಕ ಹೋಗಿ, ಬಟ್ ಜುಲೈ 15 ಲಾಸ್ಟ್ ಅಂತ ತಿಳ್ಕೊಳ್ರಿ. ಅನಿವಾರ್ಯ ಸಂದರ್ಭದಲ್ಲಿ ಇದ್ದಾಗ ಮಾತ್ರ 30ಕ್ಕೂ ಹೋಗಿ. ಆಗಸ್ಟ್ನಾಗ ಮಾತ್ರ ಯಾವತ್ತು ಕಣ್ಣು ಮುಚ್ಚಾದ್ರೆ ಕಣ್ಣು ತೆಗೆದಾದ್ರೆ ಇಡಬೇಡ್ರಿ. ಆಗಸ್ಟ್ ಹಿಂಗಾರಿಗೆ ಹೋಗ್ರಿ, ಅದ್ರ ಬದಲು ಹಿಂಗಾರು ಜೋಳ ಬಿತ್ಕೊಳ್ರಿ, ಕಡ್ಲೆ ಬಿತ್ಕೊಳ್ರಿ, ಬೇರೆ ಯಾವುದಾದ್ರೂ ನೀವು ಹಿಂಗಾರಿಗೆ ಹೋಗ್ರಿ. ನೀವು ಸುಮ್ಮ ಹತ್ತಿನೇ ಇಡಬೇಕು ತಂದು ಬೀಜ ವೇಸ್ಟ್ ಮಾಡೋದು ಅದು ಬೇಡ. ಒಂದು ಬೀಜದ ಸಲ ನೀವು ಯಾವಲ್ಲೋ ಎಲ್ಲ ಪಿಂಕ್ ಬಂದು ಮಳೆ ಈ ಟೈಮಿಗೆ ಮಳೆ ಆಗ್ತದೆ, ನಿಮಗೆ ಲೇಟ್ ಇಟ್ಟಂಗೆಲ್ಲ ಪಿಂಕ್ ಸಮಸ್ಯೆ ಜಾಸ್ತಿ ಆಗ್ತದೆ ಆಯ್ತಾ. ನೀವು ಜಲ್ದಿ ಇಟ್ಕೊಂಡ್ರೆ ಅಂದರೆ ಮೇ ಎಂಡ್ ರೋಹಿಣಿದಲ್ಲಿ ಅಥವಾ ಜೂನಲ್ಲಿ ಫಸ್ಟ್ ಮಳೆ ಬಂತು ಭಾಳ ಇಟ್ಕೊಂಡ್ರೆ ಆಯ್ತು ತಿಳ್ಕೊಳ್ರಿ, 2 ಬೆಳೆ ಜಲ್ದಿ ತೊಗೊಂಡ್ಬಿಡ್ತೀರಿ. ಪಿಂಕ್ 3ನೇ ಬೆಳೆಗೆ ಬರ್ತದೆ, ಹೌದಾ. ಇಲ್ಲಿ ನೀವು ಲೇಟ್ ಮಾಡಿದಾಗ ಅಂತಂದ್ರೆ 1ನೇ ಬೆಳೆಗೆ ಪಿಂಕ್ ಬಂದುಬಿಡ್ತದೆ, ನಿಮ್ಗೆ ಇಳುವರಿ ಭಾಳ ಲಾಸ್ ಆಗ್ತದೆ. ಅದ್ರ ಜೊತೆಗೆ ನೀವು ಲೇಟಾಗಿ ಇಟ್ಟಾಗ ನೀವು ಫೆಬ್ರವರಿ ತನಕ ಹಿಡಿತೀರಿ, ಫೆಬ್ರವರಿ ಮಾರ್ಚ್ ತನಕ ಬಿಟ್ಬಿಡ್ತೀರಿ ಹಂಗೆ ಗಿಡ. ಪಿಂಕ್ ಫೆಬ್ರವರಿ ಮಾರ್ಚ್ ತನಕ ಆರಾಮ ಮನೆಗೆ ಮಲ್ಕೊಂಡಿರ್ತದೆ, ಚಂದ ಊಟ ಮಾಡ್ಕೊಂತ. ಏಪ್ರಿಲ್ ಮೇ ಹೆಂಗೊಂದು ಅಲ್ಲಿ ಮಲ್ಕೊಂಡ್ಬಿಡ್ತದೆ, ಮತ್ತು ಜೂನಿಗೆ ಶುರು ಆಗ್ಬಿಡ್ತದೆ, ಬದುಕು ಶುರು ಆಗ್ಬಿಡ್ತದೆ. ಆ ರೀತಿ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ನಾವು ಜನವರಿ ಒಳಗಡೆ ನಮ್ಮದು ಮುಗಿದು ಡಿಸೆಂಬರ್ ಜನವರಿ ಒಳಗಡೆ ಮುಗಿತಂದ್ರೆ ಹತ್ತಿ 4 ತಿಂಗಳ ಗ್ಯಾಪ್ ಆಯ್ತು ಅಂದರೆ ಆ ಬಿಸಿಲಾಗ ಸತ್ತೋಗ್ಬಿಡ್ತದೆ ಜಾಸ್ತಿ. ಆವಾಗ ಪಿಂಕ್ ಮತ್ತೆ ಬರುವಂಥದ್ದು ಅಂತ ಚಾನ್ಸ್ ಕಡಿಮೆ ಇರ್ತದೆ. ಹಾಗಾಗಿ ನಾವು ಲೇಟಾಗಿ ಬಿತ್ತನೆ ಮಾಡಬಾರ್ದು. ಮತ್ತೆ ಅಲ್ಲ, ಇದು ನಾವು ಇಷ್ಟೆಲ್ಲ ಗೊತ್ತಿದ್ದು ನಾವು ಹೇಳ್ತೀವಿ, ಆದ್ರೆ ಕೆಲವೊಂದು ನಿಮಗೂ ಗೊತ್ತಿರ್ತವೆ, ಸರ್ ಇದು ಮಾಡಿದ್ರೆ ಭಾಳ ಒಳ್ಳೇದಾಗ್ಯದ, ಆ ಥರ ವಿಚಾರಗಳನ್ನ ನಾವು ತಿಳಿಸ್ಬೋದು ಆಯ್ತಾ. ಆ ಥರ ವಿಚಾರಗಳಿದ್ರೆ ನಾವು ತಿಳಿಸಿ. ಕೆಲವೊಬ್ಬರಂತ ನೀರು ಬಿಟ್ಟ ತಕ್ಷಣ ಆಗ್ತಾವ ಅಲ್ರಿ, ನೀರು ಬಿಡಲೇಬೇಕಾದ ಗಿಡಕ್ಕೆ. ನೀರು ಬಿಟ್ಟಾಗ ಏನಾಗುತ್ತೆ, ಎಸ್ಪೆಷಲಿ ಹೂವು ಕಾಯಿ ಟೈಮಲ್ಲಿ ಸ್ವಲ್ಪ ನೀರಿನಂಶ ಜಾಸ್ತಿ ಇದೆ, ಮೆತ್ತಗೆ ಆಗ್ತದೆ, ಕೆರೆ ಜಾಸ್ತಿ ಅಷ್ಟೇ, ಮತ್ತೆ ಏನೂ ಇಲ್ಲ, ಅದೇನು ಸಮಸ್ಯೆ ಇಲ್ಲ. ನೀರು ಬಿಟ್ಟ ತಕ್ಷಣ ಮಾಡೋದು ತಪ್ಪದು. ನೀರು ಬಿಡೋದು, ನೀರು ಬಿಡ್ರಿ ತಂಪಡಿ ನಾವು ಟ್ಯಾಂಕ್ ಕೂಡ ಹಾಕಿ ಹಿಂಗೆ ಮಾಡ್ತೀವಿ, ಗಿಡ ತಪ್ತದ, ಗಿಡ